ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಎಷ್ಟು ಮಂದಿ ಬಿಲೀವ್ ಮಾಡ್ತೀರಿ ನಾನು ಆಶೀರ್ವದಿಸಲ್ಪಟ್ಟವಳು ಆಶೀರ್ವದಿಸಲ್ಪಟ್ಟವನಂತ? ಹಲ್ಲೆಲೂಯಾ. ನಾವು ನಿಜವಾಗಿಯೂ ಇತರರಿಗೆ ಬ್ಲೆಸ್ಸಿಂಗ್ ಆಗಿದ್ದೇವೆ. ನಮ್ಮ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಎರಿಕೋ ಪಟ್ಟಣಕ್ಕೆ ಬಂದ ಸುದ್ದಿಯನ್ನು ಬಾರ್ತಿಮಾಯ ಕುರುಡನ್ನು ಕೇಳಿ ಅವನು ಹೇಳ್ತಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಸೊ ಹತ್ತಿರದವರೆಲ್ಲ ಹೇಳ್ತಾರೆ, ನೀನು ಹಾಗೆ ಹೇಳ್ಬೇಡ, ಸುಮ್ಮನಿರು ಅಂತ. ಆದರೆ ಬಾರ್ತಿಮಾಯ ಕುರುಡ ಅದನ್ನು ಕೇಳುವುದಿಲ್ಲ. ಅವನು ಪುನಃ ರಿಪೀಟ್ ಮಾಡ್ತಾರೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಸೊ ಅವನು ನಂಬಿಕೆಯಿಂದ ಅದನ್ನು ಹೇಳುವಾಗ ದೇವರು ಅವನಿಗೆ ಕಣ್ಣಿನ ದೃಷ್ಟಿಯನ್ನು ಕೊಡ್ತಾರೆ. ಸೊ ಅವನ ಕತ್ತಲೆ ಜೀವಿತ ಹೋಗಿ ಅವನಿಗೆ ಬೆಳಕು ಬರ್ತದೆ. ಸೊ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಯಾವುದಾದ್ರೂ ಕತ್ತಲೆಯ ಅನುಭವದಲ್ಲಿ ಇರುವುದಾದರೆ ನೀವು ಆತನ ಶಬ್ದವನ್ನು, ಆತನ ನಾಮವನ್ನು ಹೆಸರೆತ್ತಿ ಕೂಗುವಾಗ ಆತನ ಅದ್ಭುತವನ್ನು ಮಾಡ್ತಾನೆ, ಆತನ ಬಿಡುಗಡೆಯನ್ನು ಕೊಡ್ತಾನೆ. ಹಾಲೆಲೂಯಾ. ಆ ದಾವೀದನ ಕುಮಾರನ ದೇವರು ಇವತ್ತು ನಮ್ಮ
ದೇವರು ಸಹ ಆಗಿದ್ದಾರೆ. ಹಾಲೆಲೂಯ. ನಾವೆಲ್ಲ ನಂಬಿಕೆಯಿಂದ ಈ ಹಾಡನ್ನು ಹಾಡೋಣ. ದೇವರು ದೊಡ್ಡ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ದಾವೀದನ ಕುಮಾರನ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು ಎಂಬುದಾಗಿ ಕೂಗಿ ಹಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ನಾವು ಕರಗಳನ್ನು ತಟ್ಟುತ್ತಾ ಆರ್ಭಟದೊಂದಿಗೆ ಆತನ ಆರಿಸೋಣ. Thank you, Jesus. ಸ್ತೋತ್ರ. ಯಜಮಾನನೇ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ರಾಜಾಧಿರಾಜನೇ ನಿನಗೆ ಸ್ತೋತ್ರ. ಯೇಸುವೇ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ. ಒಳ್ಳೆಯ ದಾನ ತಂದೆ ಸ್ತೋತ್ರ ಸ್ತೋತ್ರ, ಪೂರ್ಣವಾದ ಬರಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯ ನೀಗಿಸಿದೆ ಸ್ತೋತ್ರ ಸ್ತೋತ್ರ. ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯ ನೀಗಿಸಿದೆ ಸ್ತೋತ್ರ ಸ್ತೋತ್ರ. ಶೋಧನೆಯಲ್ಲಿ ಜಯ ತಂದೆ ಸ್ತೋತ್ರ ಸ್ತೋತ್ರ, ಚಿಂತೆಗಿರಿಸಿ ಆಧರಿಸಿದೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ಯಾವು ಶಮ್ಮ ಸ್ತೋತ್ರ ಸ್ತೋತ್ರ, ಯಾವು ಯಜ್ದಾಯ್ ಸ್ತೋತ್ರ ಸ್ತೋತ್ರ, ಯಾವು ಲಾಭ ಸ್ತೋತ್ರ ಸ್ತೋತ್ರ, ಯಾವು ಜಯ ಸ್ತೋತ್ರ ಸ್ತೋತ್ರ, ಯಾವು ಶಮ್ಮ ಸ್ತೋತ್ರ ಸ್ತೋತ್ರ, ಯಾವು ಯಜ್ದಾಯ್ ಸ್ತೋತ್ರ ಸ್ತೋತ್ರ, ಯಾವು ಲಾಭ ಸ್ತೋತ್ರ ಸ್ತೋತ್ರ, ಯಾವು ಜಯ ಸ್ತೋತ್ರ ಸ್ತೋತ್ರ. ಎಬ್ನೇಜರ್ ನಿನಗೆ ಸ್ತೋತ್ರ ಸ್ತೋತ್ರ, ಇಮ್ಮಾನುವೇಲನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು, ನನ್ನ ಯೇಸುವೇ ನಿನಗೆಂದು ಸ್ತೋತ್ರವು. ನಾವು ಕರಗಳನ್ನು ತಟ್ಟುತ್ತಾ ಯಜಮಾನನೇ ನಿನಗೆ, ದಾವೀದನ ಕುಮಾರನಾದ ದೇವರೇ, ನಮ್ಮನ್ನು ರಕ್ಷಿಸುವ ದೇವರಿಗೆ, ನಮ್ಮ ಪ್ರೀತಿಯನ್ನು ಅಪ್ಪಿಕೊಂಡ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. Thank you, Jesus. Thank you, Jesus. ಅಪ್ಪ ನಿನಗೆ ಸ್ತೋತ್ರ. Hallelujah. 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 Amen. ದೇವರ ವಾಕ್ಯ ಹೇಳ್ತದೆ, ನಿಮಗೆ ಏನು ಇರ್ತದೋ ಅದರಲ್ಲಿ ನೀವು ತೃಪ್ತರಾಗಿರಬೇಕು ಎಂಬುದಾಗಿ. ಹಾಲೆಲೂಯ. ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನ ತೊರೆದು ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ಇದರ ಅರ್ಥ ಯಾವುದೇ ಕಷ್ಟ ಬರಲಿ, ಯಾವುದೇ ಸಂಕಟ
ಬರಲಿ, ಯಾವುದೇ ಪ್ರಾಬ್ಲಮ್ ಬರಲಿ, ನಮ್ಮನ್ನ ಯಾರು ಕೈ ಬಿಡುವುದಿಲ್ಲ, ದೇವರು ಕೈ ಬಿಡುವುದಿಲ್ಲ. ಸೊ ನಾವು ಯಾವುದಕ್ಕೆ ಸಹ ಟೆನ್ಷನ್ ಮಾಡಬಾರ್ದು. ಟೆನ್ಷನ್ ಮಾಡಿದರೆ ನಾವೇನಾಗ್ತೇವೆ, ನಾವು ಬಿದ್ದು ಹೋಗ್ತೇವೆ. ಹಾಲೆಲೂಯ. ಸೊ ಈಗ ನಮ್ಮ ಮನೆಗೆ ಒಂದು ಎಲೆಕ್ಟ್ರಿಷಿಯನ್ ಬಂದರೆ, ಗೊತ್ತಿದ್ದ ಎಲೆಕ್ಟ್ರಿಷಿಯನ್ ಬಂದರೆ, ಅವರು ವರ್ಕ್ ಮಾಡುವಾಗ ನಮಗೆ ಟೆನ್ಷನ್ ಆಗುದಿಲ್ಲ. ಆದರೆ ಅವರಿಗೆ ಎಂತ ಗೊತ್ತಿಲ್ಲದೆ ಅವರು ವರ್ಕ್ ಮಾಡಿದರೆ ನಮಗೆ ಏನಾಗ್ತದೆ, ಟೆನ್ಷನ್ ಆಗ್ತದೆ. ಅದೇ ರೀತಿ ನಾವು ಆರಾಧಿಸುವ ದೇವರ ನಾವು ತಿಳಿದು ಆರಾಧನೆ ಮಾಡುವಾಗ ನಮಗೆ ಟೆನ್ಷನ್ ಇರುವುದಿಲ್ಲ. ನಾವು ಯಾವುದೇ ತಿಳಿಯದೆ ಆರಾಧನೆ ಮಾಡ್ತೇವೋ ಆವಾಗ ನಮಗೆ ಟೆನ್ಷನ್ ಇರ್ತದೆ. ಸೊ ಏನಾಗ್ತದೆ ಎಂಬುದಾಗಿ ಭಯ ಇರ್ತದೆ. ಸೊ ನಾವು ದೇವರನ್ನ ತಿಳಿದು ಅರಿತು ಆತನನ್ನ ಆರಾಧನೆ ಮಾಡುವಾಗ ನಮಗೆ ಯಾವ ಟೆನ್ಷನ್ ಇಲ್ಲದಂತೆ ದೇವರು ನಮ್ಮನ್ನು ನಡೆಸುವಂತದ್ದು. ಅದಕ್ಕೆ ದೇವರ ವಾಕ್ಯ ಇರ್ತದೆ, ನೀವು ದೇವರನ್ನ ತಿಳಿದು ನೀವು ಆರಾಧನೆ ಮಾಡಬೇಕು ಎಂಬುದಾಗಿ. ಸೊ ತಿಳಿದು ಆರಾಧನೆ ಮಾಡುವುದು ಬೇರೆ, ತಿಳಿಯದೆ ಆರಾಧನೆ ಮಾಡುವುದು ಬೇರೆ. ಆಮೇಲೆ ಹಾಲೆಲೂಯ. ನೀವು ತಿಳಿದು ಆರಾಧನೆ ಮಾಡುವಾಗ ಮಾರ್ಗವಿಲ್ಲದಲ್ಲಿ ದೇವರು ಮಾರ್ಗವನ್ನು ತೆರೆಯುವ ದೇವರಾಗಿದ್ದಾರೆ. ಆಮೇಲೆ ಹಾಲೆಲೂಯ. ಈ ಹಾಡನ್ನು ನಾವು ನಂಬಿಕೆಯಿಂದ ಹಾಡೋಣ. ನಮ್ಮನ್ನು ನಡೆಸುವ ದೇವರು ನನ್ನೊಂದಿಗಿರುವಾಗ ನನಗೆ ಯಾವ ಭಯವಿಲ್ಲ ಎಂಬುದಾಗಿ ನಂಬಿಕೆಯಿಂದ ಹಾಡೋಣ. ನಿಜವಾಗಿಯೂ ಆ ಬಾಳ್ತ ರಾಜ್ಯವಾದ ದೇವರು, ತಡೆಯನ್ನು ಹೊಡೆಯುವ ದೇವರು, ಮಾಸ್ಟರ್ ಆಫ್ ಬ್ರೇಕ್ಥ್ರೂ, ಇವರು ದೊಡ್ಡ ಕಾರ್ಯವನ್ನು ಮಾಡುವಂತರಾಗಿದ್ದಾರೆ.
ವಾಕ್ಯ ಕೇಳಿಗೆ ಹೋಗ್ತಾ ಇದ್ದೇವೆ. ನಾನು ನಂತರ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಎಷ್ಟು ಜನ ಅಂತೀರಿ ನನ್ನೊಂದಿಗೆ ದೇವರು ಮಾತನಾಡ್ತಾನೆ? ಹಲ್ಲೆಲೂಯಾ. ದೇವರ ಶಬ್ದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ದೇವರ ಶಬ್ದ ನಮ್ಮಲ್ಲಿ ನಂಬಿಕೆ ಹೆಚ್ಚಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ನಂಬಿಕೆ ಯಾವುದರಿಂದ ಹೆಚ್ಚಾಗ್ತದೆ? ವಾಕ್ಯ ಕೇಳುವುದರಿಂದ. ಎಷ್ಟು ಜನ ಇವತ್ತು ವಾಕ್ಯ ಕೇಳಿಗೆ ರೆಡಿಯಾಗಿದೆ? ನನ್ನಂತೆ ನಿಮ್ಮ ನಂಬಿಕೆ ಇನ್ನೊಂದು ಲೆವೆಲ್ಗೆ ದೇವರೇ ಎತ್ತುವವನಾಗಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಿ. ಯೆಶಾಯ ಚಾಪ್ಟರ್ 41 verses 10. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ಅದರ ಮೊದಲು ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ, ಯೆಶಾಯ 41:10 ಅಂತ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ನನ್ನ ಸಂಗಡ ನನ್ನ ದೇವರಿದ್ದಾನೆ. ಹೇಳ್ರಿ, ನನ್ನ ಸಂಗಡ ದೇವರಿದ್ದಾನೆ. ಅಲ್ಲಿ ಎಷ್ಟು ಜನ ತಿಂಗಳಲ್ಲಿ ನಾನು ಡಿಕ್ಲೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಿಮ್ಮ ಸಂಗಡ ಯಾರು ಇಲ್ಲದಿದ್ರು ಸಹ ದೇವರು ನಿಮ್ಮ ಸಂಗಡ ಇದ್ದಾನೆ. ಅಲ್ಲಿ ನಮಗೆ ಆಧಾರ ಆತನೇ ಆಗಿದ್ದಾನೆ. ಅಲ್ಲಿ ಎಷ್ಟು ಜನ ನನ್ನ ಆಧಾರ ಆತನೇ ಆಗಿದ್ದಾನೆ, ನನ್ನ ಬಲ ಆತನೇ ಆಗಿದ್ದಾನೆ. ಇವತ್ತು ಮಾರ್ಗದ ಸಾಕ್ಷಿ, ನನ್ನ ಆಧಾರ ದೇವರು. ಎಷ್ಟು ಜನ ಗೊತ್ತಿರ್ತೇನೆ, ನನ್ನದೇ ಆಧಾರ ದೇವರು. ಅಲ್ಲಿ ನಾವು ಯಾರನ್ನು ನಂಬಬಾರದು. ನಾವು ನಂಬುವುದಾದ್ರೆ ಯಾರನ್ನು ನಂಬಬೇಕು? ದೇವರನ್ನು ನಂಬಬೇಕು. ಹಲ್ಲೆಲೂಯಾ. ದೇವರ ವಾಗ್ದಾನವನ್ನು ನಂಬಬೇಕು. ದೇವರ ಮಾತನ್ನು ಇವತ್ತು ನಂಬಬೇಕು. ನನ್ನ ದೇವರು ಮಾತು ಕೊಟ್ಟು ಏನ್ ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ. ನನ್ನ ದೇವರು ಮಾತಿನಲ್ಲಿ ನಂಬಿಗಸ್ತನು. ಹೇಳ್ರಿ, ಮಾತಿನಲ್ಲಿ ನಂಬಿಗಸ್ತನು. ಅಲ್ಲಿ ನಮ್ಮನ್ನು ಅಪಜಯಕ್ಕೆ ಗುರಿ ಮಾಡುವುದು ದೇವರಲ್ಲ. ಹಲ್ಲೆಲೂಯಾ. ನನ್ನನ್ನು ನಿನ್ನನ್ನು ತಲೆ ಎತ್ತುವಂತೆ ಮಾಡುವ ದೇವರವನಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನ ವೈರಿಗಳ ಮುಂದೆ ನನಗೆ ಅವನು ಏನ್ ಮಾಡಿದರೆ ಔತಣವನ್ನು ಸಿದ್ಧಪಡಿಸಿದ್ದಾನೆ. ಎಷ್ಟು ಜನ ನಂಬ್ತಿರುವುದು? ನಿನ್ನ ವೈರಿಗಳ ಮುಂದೆ ನಿನ್ನ ತಲೆ ಕೆಳಗಾಗಲಿಕ್ಕೆ ದೇವರು ಬಿಡುವುದಿಲ್ಲ. ಓ, ನಿನ್ನ ವೈರಿಯ ಮುಂದೆ ದೇವರು ತಲೆ ಎತ್ತುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ದೇವರ ವಾಗ್ದಾನದಲ್ಲಿ ಶ್ರೇಷ್ಠವಾದ ವಾಗ್ದಾನ ಏನಂತ ಹೇಳಿದ್ರೆ, ನಾನೇ ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಆ ದೇವರು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ಸಂಗಡ ಇದ್ದಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾಧಾರಣವಾಗಿ ಪ್ರಾಬ್ಲಮ್ ಬರುವಾಗ ಯಾರು ನಮ್ಮ ಜೊತೆ ನಿಲ್ಲುವುದಿಲ್ಲ. ಪ್ರಾಬ್ಲಮ್ ಬರುವಾಗ ಯಾರು ನಿಲ್ತಾರೆ? ಸಂತೋಷದಿಂದ ದೇವರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಬಗ್ಗೆ ನೀವು ನೋಡಬಹುದು. ಯಾಕೋಬನು ಮನೆ ಬಿಟ್ಟು ಹೋಗ್ತಾನೆ. ಅಲ್ಲಿ ಅಣ್ಣನಿಗೆ ಹೆದರಿ ಮನೆ ಬಿಟ್ಟು ಓಡಿ ಹೋಗ್ತಾನೆ. ಆಗ ಅವನು ಆ ಒಂದು ಸ್ಥಳಕ್ಕೆ ಅಡವಿಗೆ ಬರುವಾಗ, ಕಲ್ಲನ್ನು ದಿಂಬಾಗಿ ಬರುವಾಗ ದೇವರು ಅವನೊಂದಿಗೆ ಮಾತನಾಡ್ತಾನೆ. ಏನ್ ಮಾತನಾಡ್ತಾನೆ? ನೀನು ಹೋಗುವ ಎಲ್ಲಾ ಸ್ಥಳದಲ್ಲಿ ನಾನು ನಿನ್ನೊಂದಿಗೆ ಇದ್ದೇನೆ. ಎಷ್ಟು ಜನ ಹೇಳ್ತೀನಿ, ಹಲ್ಲೆಲೂಯಾ. ನನ್ನನ್ನು ನೋಡಿ ನನ್ನ ಸಂಗಡ ನಿಲ್ಲುವ ಒಬ್ಬ ದೇವರಿದ್ದಾನೆ. ನನ್ನ ಪರಿಸ್ಥಿತಿಯನ್ನು ನೋಡಿ ನನ್ನ ಸಂಗಡ ನಿಲ್ಲುವ ದೇವರಿದ್ದಾನೆ. ಯಾರು ಇಲ್ಲದಿದ್ದರೂ ತೊಂದರೆ ಇಲ್ಲ. ನಿನಗೋಸ್ಕರ ನಿಲ್ಲುವ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾನೆ. ಆತನು ಭಯಂಕರನಾದ ದೇವರಾಗಿದ್ದಾನೆ. ಹೆಸರೇನು? ನನ್ನ ದೇವರು ಭಯಂಕರನಾದ ದೇವರಾಗಿದ್ದಾನೆ. ನನ್ನ ದೇವರು ಮಾಡುವುದು ಶೂರ ಕೃತ್ಯವಾಗಿದೆ. ಹಲ್ಲೆಲೂಯಾ. ನೀವು ನೋಡಿ, ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 20ನೇ ಅಧ್ಯಾಯ 11ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲೊಂದು ಶ್ರೇಷ್ಠವಾದ ವಾಗ್ದಾನ ಅಲ್ಲಿ ಉಂಟು. ಯೆರೆಮೀಯ ಚಾಪ್ಟರ್ 20 verses 11. ಯೆಹೋವನಾದರೂ ಭಯಂಕರ ಶೂರನಾಗಿ ಯಾರ ಸಂಗಡಿದ್ದಾರೆ? ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ನನ್ನೊಟ್ಟಿಗೆ ಇದ್ದಾರೆ. ಹೇಗೆ? ಭಯಂಕರ ಶೂರನಾಗಿ. ನನ್ನ ದೇವರು ಧೈರ್ಯಶಾಲಿ, ಅಲ್ಲಿ ಶೂರನಾಗಿದ್ದಾನೆ. ಶೂರನ ಕೆಲಸ ಏನು ಗೊತ್ತಿಲ್ಲ? ಶೂರ ಏನ್ ಮಾಡ್ತಾನೆ? ಅವಾಗ ಸಹ ಮೊದಲು ಹೋಗ್ತಾನೆ. ಅಲ್ಲಿ ಎಷ್ಟು ಜನ ಮೊದಲು ಹೋಗ್ಲಿಕ್ಕೆ ರೆಡಿ ಆಗ್ತಿರೋದು? ಏನೇ ಪ್ರಾಬ್ಲಮ್ ಬಂದ್ರೆ ನೀವು ಎದುರು ಹೋಗ್ಬೇಕು ಅಷ್ಟೇ. ಬಾಕಿದೆಲ್ಲ ಕೆಲಸ ದೇವರು. ಹೌದಾ? ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾರೆ, ನೀವಂತೂ ಸುಮ್ಮನೆ ನಿಂತುಕೊಂಡ್ರಿ, ಯುದ್ಧವು ಕರ್ತನದು, ಜಯವು ನಿಮ್ಮದು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾನು ಒಂದು ವಿಷಯ ಹೇಳ್ತೇನೆ, ನಮ್ಮ ದೇವರು ಯಾರಂತ ಹೇಳಿದ್ರೆ ಭಯಂಕರವಾದ ದೇವರಾಗಿದ್ದಾನೆ. ಅಲ್ಲಿ ಶತ್ರು ನಡುಗುವ ಹಾಗೆ ದೇವರು ಮಾಡುತ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ವಿರುದ್ಧ ಯಾರು ಯುದ್ಧಕ್ಕೆ ಬಂದರೂ ಸಹ ನೀವು ಭಯಪಡಬೇಕಾಗಿ ಅಗತ್ಯ ಇಲ್ಲ. ನಿಮ್ಮ ಜೊತೆ ಭಯಂಕರನಾದ ದೇವರಿದ್ದಾನೆ. ಎಷ್ಟು ಜನ ನನ್ನ ಸಂಗಡ ಭಯಂಕರನಾದ ದೇವರಿದ್ದಾನೆ. ನಾವಿಂದ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ನಾವು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ರುಚಿಸಿ ನೋಡ್ಬೇಕಂತೆ. ಈ ರುಚಿಸಿ ನೋಡೋದು ಯಾವಾಗ ಗೊತ್ತಾ? ನಾವು ಆತನ ಮಾಡುವ ಕಾರ್ಯವನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಎಷ್ಟು ಜನರ ಜೀವಿತದಲ್ಲಿ ಅದ್ಭುತ ದೇವರು ಮಾಡಿದ. ಹಲ್ಲೆಲೂಯಾ. ಇವತ್ತು ನೀವು ನೋಡ್ಬೇಕು, ಇವತ್ತು ನನ್ನ ದೇವರು ಯಾರು ಎಂಬುದಾಗಿ ತಿಳಿಯಬೇಕು. ಇವತ್ತು ಅಲ್ಲಿ ನಾವು ತಿಳಿದು ಆರಾಧನೆ ಮಾಡ್ತೇವೆ. ಎಷ್ಟು ತಿಳಿದು ಆರಾಧನೆ
ಮಾಡ್ತೀವಿ. ಹಲ್ಲೆಲೂಯಾ. ನಾವು ತಿಳಿಯದವರಲ್ಲ, ನಮ್ಮ ದೇವರು ಭಯಂಕರನಾದ ದೇವರು. ಆತನು ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಮತ್ತೆ ಆದ್ದರಿಂದ ನನ್ನ ಹಿಂಸಕರು, ಆಮೆನ್, ಹಲ್ಲೆಲೂಯಾ, ನನ್ನ ಹಿಂಸಕರು ಏನ್ ಮಾಡ್ತಾರೆ? ನನ್ನನ್ನು ಗೆಲ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ತಾರೆ ಅವರು? ಮುಗ್ಗರಿಸ್ತಾರಂತೆ, ಬೀಳ್ತಾರಂತೆ. ನಿಮ್ಮನ್ನು ಬೀಳಿಸ್ಲಿಕ್ಕೆ ಬರ್ತಾರೆ, ಆದ್ರೆ ನೀವು ಬೀಳುವುದಿಲ್ಲ. ನನ್ನ ದೇವರು ಶೂರನಾಗಿ ನಿಮ್ಮ ಮುಂದೆ ಅವರು ಬೀಳುವಾಗಿ ಮಾಡ್ತಾರೆ. ಎಷ್ಟು ಜನ ಇವತ್ತು ನಂಬ್ತಾ ಇದೆ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ. ಯಾಕಂದ್ರೆ ನಿನ್ನ ಸಂಗಡ ಒಬ್ಬ ದೇವರಿದ್ದಾನೆ. ಅವನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಅಲ್ಲಿ ಸತ್ಯವಾದ ಹೇಳ್ತಾರೆ, ಅವರು ಏನಾಗ್ತಾರೆ? ಮುಗ್ಗರಿಸುವರು. ಮತ್ತೆ ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ಏನಂತೆ? ದೊಡ್ಡ ನಾಚಿಕೆಗೆ ಈಡಾಗ್ಬರುತ್ತೆ. ತಮ್ಮ ಇಷ್ಟಾರ್ಥ ಅಂದ್ರೆ ಏನು? ಅವರ ಇಷ್ಟಾರ್ಥ ನೀನು ಹಾಳಾಗ್ಬೇಕು, ಆಮೇಲೆ ಹಲ್ಲೆಲೂಯಾ, ನೀನು ಒಳ್ಳೇದಾಗಬಾರ್ದು, ನಿನಗೆ ಅವಮಾನವಾಗಬೇಕು ಎಂಬುದಾಗಿ ಅವರ ಪ್ಲಾನ್. ಆದ್ರೆ ನನ್ನ ದೇವರು ಅದನ್ನು ಬಿಡುವುದಿಲ್ಲ. ಎಷ್ಟನೇ ಅಂತ ಬಿಡುವುದಿಲ್ಲ, ಅಲ್ಲಿ ನಿನ್ನಲ್ಲಿ ಬಿಡುವುದಿಲ್ಲ. ಅದಕ್ಕೆ ದೇವರು ನಿನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ, ನಿನ್ನ ಬೌಳಿಗೋಡೆ ಸದಾ ನನ್ನ ಕಣ್ಣೆದುರಲ್ಲಿ ಹುಟ್ಟಿ ಎಂಬುದಾಗಿ ದೇವರ ವಾಕ್ಯಕ್ಕೆ ನೀನು ಯಾವಾಗಲೂ ಆತನ ಕಣ್ಣ ಮುಂದೆ ಇದ್ದಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಶತ್ರುವಿನ ಅವನ ಯಾವ ಕಾರ್ಯಕ್ಕೆ ದೇವರ ಇಂಟ್ರೆಸ್ಟ್ ಇಲ್ಲ, ನಿನ್ನ ಬಗ್ಗೆ ಇಂಟ್ರೆಸ್ಟ್ ಉಳ್ಳವನಾಗಿದ್ದಾನೆ. ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗ್ತಾರಂತೆ. ಅವರು ನಾಚಿಕೆ ಆಗ್ತಾರೆ, ನೀನು ನಾಚಿಕೆ ಪಡುವುದಿಲ್ಲ. ನಾನು ನಾಚಿಕೆ ಪಡುವುದಿಲ್ಲ. ಹಲ್ಲೆಲೂಯಾ. ನನ್ನ ದೇವರು ನನಗೆ ಸನ್ಮಾನ ಮಾಡ್ತಾರೆ. ನಾನು ಹೇಳ್ತೇನೆ, ನೀವು ಎಲ್ಲಿ ಸಹ ಯಾರನ್ನು ಬಿಡಬಾರ್ದು? ದೇವರನ್ನು ಬಿಡಬಾರ್ದು. ಹಲ್ಲೆಲೂಯಾ. ನೀವು ಯಾವಾಗ ದೇವರನ್ನು ಬಿಟ್ಟುಕೊಡುವುದಿಲ್ಲ, ಆಗ ದೇವರು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ. ಆಮೇಲೆ ಎಷ್ಟು ಜನ ನಾನು ನನ್ನ ದೇವರನ್ನು ಬಿಟ್ಟುಕೊಡುವುದಿಲ್ಲ. ನೀವು ಯೇಸುವಿನವರಂತ ಹೇಳಿದ್ರೆ ಪರಲೋಕ ದೇವರು ಹೇಳ್ತಾರೆ, ಇವರು ನನ್ನವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ದೇವರಿಗೆ ಟೆಸ್ಟಿಮನಿ ಆಗಿದ್ದೇವೆ. ಟೆಸ್ಟಿಮನಿ ಆಗಿದೆ. ಹಲ್ಲೆಲೂಯಾ. ನೀನು ಅನೇಕರ ಮುಂದೆ ಟೆಸ್ಟಿಮನಿ ಆಗಿದೆ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಏನಾಗ್ತದೆ? ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು. ಮತ್ತೆ ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗ್ತಾರಂತೆ. ಹಲ್ಲೆಲೂಯಾ. ನೀನು ಅವಮಾನಕ್ಕೆ ಗುರಿಯಾಗುವುದಿಲ್ಲ, ನಿನ್ನ ಶತ್ರು ಅವಮಾನಕ್ಕೆ ಗುರಿಯಾಗ್ತಾರೆ. ಇದು ದೇವರ ವಾಕ್ಯ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಸಂಗಡ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಸಂತೋಷ ಉಂಟು? ನನ್ನ ಸಂಗಡ ದೇವರಿದ್ರೆ ನನ್ನ ಸಂಗಡ ದೇವರಿದ್ದಾನೆ. ದಾವೀದ ಹೇಳ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುವುದರಿಂದ ಕೇಡಿಗೆ ಬಿಲೀವ್ ಮಾಡ್ತೀವಿ. ಇವತ್ತು ಯಾವುದೇ ಹೋರಾಟ ಇರಲಿ, ನಿನ್ನ ಸಂಗಡ ದೇವರಿದ್ದಾನೆ. ಅಲ್ಲಿ ಅದಕ್ಕೆ ನದಿಗಳನ್ನು ದಾಟುವಾಗ ಅವನಿನ್ನ ನಿರ್ಮಾಣವಿಲ್ಲ ಅಂತೆ ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ಹಾದು ಹೋಗುವಾಗ ಅವನಿನ್ನ ನಿರ್ಮಾಣವಿಲ್ಲ, ಸುಟ್ಟು ಬಿಡುವುದಿಲ್ಲ. ಅದಕ್ಕೆ ಸಾಕ್ಷಿ ಶದ್ರಕ್, ಮೇಷಕ್, ಅಬೇದ್ನೆಗೋರು ಬೆಂಕಿಯಲ್ಲಿ ದೇವರು ಬಂದ, ಸಿಂಹದ ಗವಿಯಲ್ಲಿ ದಾನಿಯಲ್ಲಿರುವಾಗ ಬಂದ. ಇವತ್ತು ನಾನು ಹೇಳ್ತೇನೆ, ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ನಿನ್ನ ಜೊತೆ ನಿಲ್ತಾನೆ. ಹಲ್ಲೆಲೂಯಾ. ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಯಾವಾಗಲೂ ನೆನಪು ಮಾಡು. ಲೋಕದವರು ಹೇಳ್ತಾರೆ ಇದು ಸಾಧ್ಯ ಇಲ್ಲ, ನನ್ನ ದೇವರು ಹೇಳ್ತಾರೆ ಇವತ್ತು ಸಾಧ್ಯ ಮಾಡ್ತೇನೆ. ನಾನು ನಿನ್ನ ಕುಟುಂಬದಲ್ಲಿ ಅದು ಸಾಧ್ಯ ಮಾಡ್ತೇನೆ, ನಿನ್ನ ಮಕ್ಕಳಲ್ಲಿ ನಾನು ಸಾಧ್ಯ ಮಾಡ್ತೇನೆ. ಇವತ್ತು ನೀವು ನಂಬಿಕೆಯಿಂದ ಮುಂದೆ ಹೋಗುವುದಾದ್ರೆ ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ಅದನ್ನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಪ್ರಾಬ್ಲಮ್ ಎದುರಬಾರದು. ಏನೇ ಪ್ರಾಬ್ಲಮ್ ಆದ್ರೂ ಸಹ ನೀವು ಹೇಳ್ಬೇಕು, ದೇವರು ನನ್ನ ಸಂಗಡ ಇದ್ದಾನೆ. ಹೇಳ್ರಿ, ನನ್ನ ಸಂಗಡ ದೇವರಿಂದ. ಹಲ್ಲೆಲೂಯಾ. ರೋಮಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ರೋಮನ್ ಚಾಪ್ಟರ್ 8 ವರ್ಸಸ್ 31 ಅಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲೊಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಈ ವಿಷಯಕ್ಕೆ ಏನು ಹೇಳೋಣ? ಅಲ್ಲಿ ಈ ವಿಷಯಕ್ಕೆ ಏನು ಹೇಳೋಣ? ಇವತ್ತು ಅನೇಕ ಪ್ರಾಬ್ಲಮ್ಗಳಲ್ಲಿ ನೀವು ಹೋಗುವಾಗ ನೀವು ಸಹ ಇದೇ ವಾಕ್ಯ ಹೇಳ್ಬೇಕೇನಂತ ಹೇಳಿದ್ರೆ, ಈ ವಿಷಯಕ್ಕೆ ಏನು ಹೇಳುವ, ಈ ವಿಷಯ ನನ್ನನ್ನು ಬಾಧಿಸಲಿಕ್ಕೆ ಆಗುವುದಿಲ್ಲ, ಈ ವರ್ಷವು ನನ್ನನ್ನು ಮುಂದೆ ಹೋಗದಾಗೆ ತಡೆಯಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ದೇವರು ನನ್ನ ಸಂಗಡ ಇದ್ದಾನೆ. ಎಷ್ಟು ಜನ ಹೇಳ್ತಾರೆ, ದೇವರು ನನ್ನ ಸಂಗಡ ಇದ್ದಾನೆ. ಪರಿಸ್ಥಿತಿಗಳು ಏನೇ ಆಗಲಿ, ಸಿಚುವೇಶನ್ ಏನೇ ಆಗಲಿ, ನನ್ನ ದೇವರು ನನ್ನ ಸಂಗಡ ಇರುವುದರಿಂದ ನನ್ನನ್ನು ಎದುರಿಸುವವರು ಯಾರು ಎಂಬುದಾಗಿ ವಾಕ್ಯ ಹೇಳ್ತಾರೆ. ನಂಬ್ತೀರಿ? ಇವತ್ತು ನಿನ್ನನ್ನು ಎದುರಿಸಲಿಕ್ಕೆ ಯಾರಿಗೆ ದೇವರ ಅವಕಾಶ ಕೊಡುವುದಿಲ್ಲ. ನೀನು ನಿನ್ನ ಸಂಗಡ ದೇವರಿದ್ದಾನೆ.
ಅಲ್ಲಿ ಮಾತನಾಡದಾಗಿ ನಿನ್ನ ವಿರುದ್ಧ ಮಾತನಾಡದಾಗೆ ಅವರ ಬಾಯನ್ನು ದೇವರು ಮುಚ್ಚುತ್ತಾನೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಸಿಂಹದ ಬಾಯನ್ನು ಕಟ್ಟಿದ ದೇವರು ನಿನ್ನ ವಿರೋಧಿಯ ಬಾಯನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ, ಯಾಕಂದ್ರೆ ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದರೆ ಅದಕ್ಕೊಂದು ಗುರುತಿ ಎಂಬುದು ಜಾಯ್, ಸಂತೋಷ. ಹಲ್ಲೆಲೂಯಾ. ಎಷ್ಟರಿಗೆ ಸಂತೋಷ ಉಂಟು? ಇವತ್ತು ನಿಮ್ಮಲ್ಲಿ ಸಂತೋಷ ಇರುವುದಾದ್ರೆ ಯಾರಿದ್ದಾರೆ? ದೇವರು ನಿಮ್ಮ ಸಂಗಡ ಇದ್ದಾರೆ. ನಿಮ್ಮಲ್ಲಿ ಸಮಾಧಾನ ಇರುವುದಾದ್ರೆ ಯಾರಿದ್ದಾರೆ? ದೇವರು ನಿಮ್ಮ ಸಂಗಡ. ದೇವರ ವಾಕ್ಯ ಹೇಳ್ತದೆ, ಈ ಪ್ರಾಬ್ಲಮ್ ಎಲ್ಲ ಬರುವಾಗ ನಾವೇನ್ ಮಾಡ್ಬೇಕಂತೆ? ದುಃಖ ಪಡ್ಬೇಕಂತಂದ್ರೆ ಸಂತೋಷ ಪಡ್ರಿ ಅಂತದ. ಸಂತೋಷ ಪಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸಂತೋಷ ಪಡ್ಬೇಕಂತ ನೇಹಮಿ ಹೇಳ್ತಾರೆ, ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್. ಅಂದ್ರೆ ಯೆಹೋವನ ಆನಂದವೇ ನನ್ನ ಫಲ. ಹಾಗಾದ್ರೆ ನಮ್ಮ ಶಕ್ತಿ ಯಾವುದು? ಆನಂದ. ಹಲ್ಲೆಲೂಯಾ. ನಿಮ್ಮ ಸಂತೋಷವನ್ನು ಬಿಟ್ಕೊಡ್ಬೇಡ್ರಿ, ಅಲ್ಲಿ ನಿಮ್ಮ ಆನಂದವನ್ನು ಬಿಟ್ಕೊಡ್ಬೇಡ್ರಿ. ಯಾಕಂತ ಹೇಳಿದ್ರೆ ದೇವರು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಅಲ್ಲಿ ಪೌಲ ಸೀಲರು ಸೆರೆಮನೆಯಲ್ಲಿ ಹೋಗುವಾಗ ಅವ್ರು ಏನ್ ಮಾಡಿದ್ದಾರೆ? ಭಯವೇ ಪಡಲಿಲ್ಲ. ಯಾಕೆ ಗೊತ್ತಿಲ್ಲ? ಅವ್ರಿಗೆ ಗೊತ್ತಿಲ್ಲ ದೇವರು ನಮ್ಮ ಸಂಗಡ ಇದ್ದಾರೆ. ದೇವರು ಯಾರ ಸಂಗಡ ಇದ್ದಾರೆ ಅವನು ಕಷ್ಟದಲ್ಲಿ ಕೂಗುವುದಿಲ್ಲ, ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾನೆ. ಅಲ್ಲಿ ಅವನು ದೇವರಿಗೆ ಆರಾಧನೆ ಮಾಡುತ್ತಾನೆ. ಇವತ್ತು ನಾನು ಹೇಳಲಿಕ್ಕೆ ಯಾರು ನಿನ್ನ ಸಂಗಡ ಇಲ್ಲದಿದ್ರು ಸಹ ಒಬ್ಬ ದೇವರು ನಿನ್ನ ಸಂಗಡ ಇದ್ದಾನೆ. ಎಷ್ಟು ನಂಬ್ತೀರಿ? ನನ್ನ ಸಂಗಡ ನನ್ನ ದೇವರಿದ್ದಾನೆ. ಹಲ್ಲೆಲೂಯಾ. ಚೆಪ್ಪೆನೆ ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದ್ರಿ. ಚೆಪ್ಪೆನೆ ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ. ಚೆಪ್ಪೆನೆ ಚಾಪ್ಟರ್ 3 ವರ್ಸ್ 17. ನೋಡಿ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು. ನೋಡಿ, ನಿನ್ನಲ್ಲಿ ಉಲ್ಲಾಸಿಸುವೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಇರ್ತದೆ. ನಿನ್ನ ದೇವರಾದ ಅಂದ್ರೆ ನಮ್ಮ ದೇವರಾದ ನಮ್ಮ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಅಲ್ಲಿ ಶೂರ ಏನ್ ಮಾಡ್ತಾನೆ? ನಾನು ಹೇಳಿದಾಗ ಶೂರ ಏನ್ ಮಾಡ್ತಾನೆ? ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಶೂರ ಎದುರು ಹೋಗ್ತಾನೆ. ಅಲ್ಲಿ ನಮ್ಮ ದೇವರು ಶೂರನಾಗಿದ್ದಾನೆ. ಅದಕ್ಕೆ ಹೇಳಿದ್ರ ನಮ್ಮ ದೇವರು ಶೂರನಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಇವತ್ತು ನಿನ್ನ ಕೆಲಸ ಆಗ್ಬೇಕಾ? ನನ್ನ ದೇವರು ನಿಮ್ಮ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾರು ಅಂತ ಹೇಳಿದ್ರೆ ಶೂರನಾದ ದೇವರು. ನಾವು ಯಾರ ಕೈಯಲ್ಲಿದ್ದೇವೆ? ಯುದ್ಧ ವೀರನ ಕೈಯಲ್ಲಿ ಅಂಬುಗಳಾಗಿದ್ದೇವೆ ಅಂತ ಕೀರ್ತನೆ ಅಂತದೆ. ಅಂದ್ರೆ ನಾವು ದೇವರ ಕೈಯಲ್ಲಿದ್ದೇವೆ. ಇವತ್ತು ದೇವರ ಕೈಯಲ್ಲಿ ನೀನಿದ್ರೆ ದೇವರು ಯಾವಾಗ ಸಹ ನಿನ್ನ ಸಂಗಡ ನಿನ್ನ ಸಂಗಡ ಇದ್ದು ನಿನಗೋಸ್ಕರ ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಈ ಒಂದು ಚೆಪ್ಪನೆ ಬರೆದ ಪ್ರವಾದನ ಗ್ರಂಥದಲ್ಲಿ ನೀವು 1ನೇ ಅಧ್ಯಾಯದಲ್ಲಿ ಹೋಗುವುದಾದ್ರೆ ನೀವು ಅಲ್ಲಿ ನ್ಯಾಯ ತೀರ್ಪಿನ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರ ತೀರ್ಪು ಅಲ್ಲಿ ಜನರ ಮೇಲೆ ಬರ್ತದೆ. ಆದ್ರೆ 3ನೇ ಅಧ್ಯಾಯ 14ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ ಅಲ್ಲಿ ನೋಡಿ, ದೇವರ ಮಕ್ಕಳಿಗೆ ಒಂದು ಬಿಡುಗಡೆಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ದೇವರ ಮಕ್ಕಳು ಸಂತೋಷಿಸುವುದನ್ನು ನೋಡುವುದನ್ನು ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಆ ಒಂದು ವಾಕ್ಯ ಓದುವುದಾದ್ರೆ ನೀವು 3ನೇ ಅಧ್ಯಾಯ 14ನೇ ವಾಕ್ಯ ನೋಡ್ರಿ. ಶಿವ ನಗರಿಯೇ ಹರ್ಷಧ್ವನಿಗೈ. ನೋಡಿ, ಶಿವ ನಗರಿಯೇ ಹರ್ಷಧ್ವನಿಗೈ ಅಂದ್ರೆ ನೀನ್ ಏನ್ ಮಾಡ್ಬೇಕು? ಈ ಪ್ರಾಬ್ಲಮ್ ಬರುವಾಗ ನೀನ್ ಏನ್ ಮಾಡ್ಬೇಕು? ಅಳಬಾರ್ದು. ಏನ್ ಮಾಡ್ಬೇಕು? ಹರ್ಷಧ್ವನಿಗೈಬೇಕು. ಸೈತಾನನ ಆಲೋಚನೆ ಏನ್ ಗೊತ್ತಿಲ್ಲ? ಪ್ರಾಬ್ಲಮ್ ಬರುವಾಗ ನೀನು ಅಳಬೇಕು. ಇವತ್ತು ಸೈತಾನನು ಅದಕ್ಕೆ ಪ್ರಾಬ್ಲಮ್ ಬರುವುದು. ಅಷ್ಟೇ ನಂಬ್ತೀನಿ. ನಾನು ಅಳುವುದಿಲ್ಲ ಹೇಳ್ರಿ, ನಾನು ಅಳುವುದಿಲ್ಲ, ನಾನು ಸಂತೋಷ ಪಡುತ್ತೇನೆ ಹೇಳ್ರಿ, ನಾನು ಸಂತೋಷ ಪಡುತ್ತೇನೆ. ಅಲ್ಲಿ ದೇವರ ವಾಕ್ಯ ಯಾವಾಗಲೂ ಸಂತೋಷ ಪಡ್ರಿ, ತಿರುಗಿ ಹೇಳುತ್ತೇನೆ ಅಂತ ಹೇಳಿಕೆ ಕಾರಣ ನಿನ್ನ ಸಂತೋಷ ಬಿಟ್ಟುಕೊಳ್ಬಾರ್ದು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಈ ಜಾಯ್ ಎಂಬ ಈ ಪ್ರಿಯ ಪದದ ಅರ್ಥ ತಂದೆಯ ಸಂತೋಷ. ಎಷ್ಟರ ಹೃದಯದಲ್ಲಿ ಉಂಟು ಆ ತಂದೆಯ ಸಂತೋಷ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ತಂದೆಯ ಸಂತೋಷ ನಿನ್ನ ಒಳಗೆ ಇಟ್ಟಿದ್ದಾನೆ. ಎಷ್ಟರ ಒಳಗೆ ಸಂತೋಷ ಉಂಟು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಹಾಡು, ನನ್ನ ಸಂತೋಷಕ್ಕೆ ಕಾರಣ ನನ್ನ ದೇವರೇ. ಅಲ್ಲಿ ಇವತ್ತು ನಿಮ್ಮ ಸಂತೋಷ ಪಡ್ಬೇಕು. ಯಾಕಂತ ಹೇಳಿದ್ರೆ ನನ್ನ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಅಲ್ಲಿ ಹೇಗಿದ್ದಾನೆ? ಶೂರನಾಗಿದ್ದಾನೆ. ಅಲ್ಲಿ ಇಲ್ಲಿ ವಾಕ್ಯ ಆಗ್ತದೆ ಏನಂತ ಹೇಳಿದ್ರೆ ನೋಡಿ, ಅವ ಶಿವನಗರಿ ಹರ್ಷಿಸು, ಇಸ್ರೇಲೇ ಆರ್ಭಟಿಸು. ಸೈತಾನನಿಗೆ ಆರ್ಭಟಿಸುವುದು ಇಷ್ಟ ಇಲ್ಲ. ಹಲ್ಲೆಲೂಯಾ. ಸೈತಾನಿಗೆ ಗೋಳಾಡುವುದು ಇಷ್ಟ. ಅದಕ್ಕೆ ದೇವರು ನಿನ್ನ ಗೋಳಾಟವನ್ನು ತಪ್ಪಿಸಿ ನಾನು ಹರ್ಷ ಧ್ವನಿಯನ್ನು ಕೊಡ್ತೇನೆ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾನು ಗೋಳಾಡುವುದಿಲ್ಲ, ನಾನು ಹರ್ಷಿಸ್ತೇನೆ, ನಾನು ಆರ್ಭಟಿಸುತ್ತೇನೆ. ಹಲ್ಲೆಲೂಯಾ. ಇವತ್ತು ಪ್ರಾಬ್ಲಮ್ ಅಲ್ಲಿ ಇದ್ದರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ.
ಪ್ರಾಬ್ಲಮ್ ಬದಲಾಗ್ತದೆ, ಸಿಚುವೇಶನ್ ಚೇಂಜ್ ಆಗ್ತದೆ. ದೇವರು ಹರ್ಷಿಸು ಅಂತ ಹೇಳಿದ್ರೆ ಹರ್ಷಿಸಬೇಕು. ಯಾಕಂದ್ರೆ ನನ್ನ ಸ್ಥಿತಿ ಇವತ್ತು ಬದಲಾವಣೆ ಆಗ್ತದೆ, ನನ್ನ ಪರಿಸ್ಥಿತಿ ಇವತ್ತು ಬದಲಾಗ್ತದೆ. ಯಾಕಂದ್ರೆ ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ, ನನ್ನನ್ನು ತೊರೆದು ಬಿಡುವುದಿಲ್ಲ. ನಾನು ಭಾವವಾಗಿ ನಂಬ್ತೇನೆ, ಇವತ್ತು ದೇವರು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಅಲ್ಲೆಲೂಯಾ. ನೀವು ನೋಡ್ರಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡ್ರಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ದೇವರ ವಾಕ್ಯ ಹೀಗೆ ಇರ್ತದೆ, ನಮ್ಮ ದೇವರು ಯಾವಾಗದಿಂದಂತೆ ಗರ್ಭದಿಂದ ನಮ್ಮನ್ನು ಮಾಡ್ತಾರಂತೆ ಹೊರತಿದ್ದಾರಂತೆ. ಯಾವಾಗದಿಂದ? ನಿನ್ನೆ ಮೊನ್ನೆ ಅಲ್ಲ ನನ್ನ ದೇವರು ಹೊರುವುದು. ನನ್ನ ದೇವರು ಎಲ್ಲಿಂದ ಹೊರತಿದ್ದಾರೆ? ಯಾರ ಗರ್ಭ? ತಾಯಿಯ ಗರ್ಭದಲ್ಲಿ ನಿನ್ನ ಪಿಂಡ ಇದೆಯಲ್ಲ, ಆಗದಿಂದ ನಿನ್ನ ನೋಡ್ತಾ ಇದ್ದಾರೆ. ಇಂಥ ದೇವರು ನಿನ್ನ ಕೈ ಬಿಡ್ತಾರ? ಹೇಳ್ರಿ, ಕೈ ಬಿಡುವುದಿಲ್ಲ. ಕೈ ಬಿಡುವುದಾದ್ರೆ ಆಗಲೇ ಕೈ ಬಿಡ್ತಿದ್ರು. ತಂದೆ ತಾಯಿಗೆ ಏನು ಮಾಡಲಿಕ್ಕೆ ಆಗದೇ ಇರುವಾಗ ನನ್ನ ದೇವರು ಅಲ್ಲಿ ಉಸಿರು ಕೊಟ್ಟು, ಅಲ್ಲಿ ಅಂಗಗಳನ್ನು ಕೊಟ್ಟು, ಶ್ವಾಸವನ್ನು ಊದಿ ಎಲ್ಲವನ್ನು ನಡೆಸಲಿಕ್ಕೆ ಸಾಧ್ಯವಾದರೆ ಇವತ್ತು ನಿನ್ನನ್ನು ನನಗೆ ಮಾತನಾಡ್ತಿದ್ದಾರೆ. ಗರ್ಭದಿಂದ ನಾನು ನಿನ್ನನ್ನು ಹೊರತಾ ಇದ್ದೇನೆ ಎಂಬುದಾಗಿ. ಇವತ್ತು ನೀವು ಈ ಒಂದು ಪ್ರಾಯದಲ್ಲಿ ಇಲ್ಲಿಗೆ ಕಾರಣ ದೇವರು ನಿಮ್ಮನ್ನು ಗರ್ಭದಿಂದ ಹೊಂದಿದ್ದಾನೆ. ಅಲ್ಲಿ ಗರ್ಭದಿಂದ ಹೊರತಿದ್ದೇನೆ. ಮತ್ತೆ ಏನಂತೆ? ಹುಟ್ಟಿದಂದಿನಿಂದ ವಹಿಸ್ತಿದ್ದೇನೆ. ನಿನ್ನ ನೋಡುದು ಅಲ್ಲಿ ಮನುಷ್ಯನಲ್ಲ, ದೇವರು. ಎಷ್ಟು ಹೇಳ್ತೀನಿ, ನನ್ನ ನೋಡುವುದು ದೇವರೇ, ಅಲ್ಲಿ ನನ್ನ ಪರವಾಗಿ ನಿಲ್ಲುವುದು ದೇವರೇ, ನನ್ನನ್ನು ರಕ್ಷಿಸುವುದು ದೇವರೇ, ನನ್ನ ನಡೆಸುವುದು ದೇವರೇ. ಎಷ್ಟು ನಂಬ್ತೀರಿ? ಇವತ್ತು ನಾನು ಹುಟ್ಟಿದ ಅತಿಯಿಂದ ನಿನ್ನನ್ನು ಏನ್ ಮಾಡ್ತಾನೆ? ನಿರ್ವಹಿಸಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ರೇನು, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ ಅಂತ ಹೇಳಿದ ದೇವರು ಕಾರಣ ಅವನು ಹುಟ್ಟಿನಿಂದ ನಿನ್ನನ್ನು ನಡೆಸ್ತಾ ಇದ್ದಾನೆ. ಅಷ್ಟೇ ನಂಬ್ತೀನಿ ಇವತ್ತು. ನಾನು ನಂಬ್ತೇನೆ ಇವತ್ತು ಆ ನಡೆಸುವಿಕೆ ನೀವು ಇವತ್ತು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಿ, ನಡೆಸುವಿಕೆಯನ್ನು ನೀವು ಕಾಣ್ತಾ ಇದ್ದೀರಿ. ಅಲ್ಲಿ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ ನೋಡಿ, ಮುಂದಿನ ವಾಕ್ಯ ಹೋದ್ರೆ ಏನೇ? ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನಮ್ಮ ಮುಪ್ಪಿನ ತನಕ ಯಾರ ಆಧಾರ? ನಮ್ಮ ಮಕ್ಕಳ ಆಧಾರ ಅಲ್ಲ, ನಮ್ಮ ದೇವರ ಆಧಾರ. ಎಷ್ಟು ಜನ ನಂಬ್ತಿರ್ತಾರೆ? ಮಕ್ಕಳನ್ನು ನಂಬಿಡ್ರಿ, ಹಲ್ಲೆಲೂಯಾ. ಕೆಲಸವನ್ನು ನಂಬಬೇಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನಂಬಬೇಡ್ರಿ. ನಿಮ್ಮ ಆಧಾರ ದೇವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವಾದ ಮುಪ್ಪಿನ ತನಕ ನಾನು ಇವತ್ತು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೇನೆ. ಲೋಕದಲ್ಲಿ ಇರುವುದೆಲ್ಲ ನಶಿಸಿ ಹೋಗುವಾಗ ದೇವರು ನಿಮಗೆ ಆಧಾರವಾಗಿ ಹೇಳ್ತಾನೆ. ಅಲ್ಲಿ ಇವತ್ತು ನಾವು ಡಿಪೆಂಡ್ ಮಾಡಬೇಕು ದೇವರನ್ನು. ನಮ್ಮ ಆಧಾರ ದೇವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಇವತ್ತು ಒಂದು ವಿಷಯ ಹೇಳ್ತೇನೆ, ಯಾವುದನ್ನು ನಂಬುತ್ತೇವಲ್ಲ ನಾವು, ಅದು ನಮ್ಮ ಕೈ ಬಿಡ್ತದೆ. ನಂಬಿದ ದೇವರು ನಮ್ಮ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಗ್ದಾನ, ಮುಪ್ಪಿನ ತನಕ ನಾನು ನಿನಗೆ ಆಧಾರವಾಗಿದ್ದೇನೆ. ನಂತರ ನಾನೇ ಹೊರದೇನು, ನಾನು ಉಂಟು ಮಾಡಿದ್ದೇನು, ನಾನು ನಿಮಗೆ ಹೊರ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಅಂದ್ರೆ ನನ್ನ ದೇವರು ಅರ್ಧ ದಾರಿಯಲ್ಲಿ ನಿಮ್ಮನ್ನು ಬಿಡುವ ದೇವರಲ್ಲ. ಎಷ್ಟು ಜನ ಹೇಳ್ತೇನೆ, ನನ್ನನ್ನು ಅರ್ಧ ದಾರಿಯಲ್ಲಿ ದೇವರು ಬಿಡುವುದಿಲ್ಲ. ಕೊನೆ ತನಕ ದೇವರು ನಡೆಸ್ತಾನೆ, ಕೊನೆ ತನಕ ನನ್ನನ್ನು ಕಾಪಾಡ್ತಾನೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರು ಏನ್ ಮಾಡ್ತಾರಂತೆ? ನಮ್ಮನ್ನು ಸಹಿಸ್ತಾರಂತೆ. ಏನು ಸಹಿಸ್ತಾರಂತೆ? ಕೆಲವರು ಹೇಳ್ತಾರೆ, ಅಪ್ಪ ಇವರನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ, ಇವನ ಕಾರಣವನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ದೇವರು ನಮ್ಮನ್ನು ನೋಡಿ ಏನ್ ಹೇಳ್ತಾರೆ? ಹುಟ್ಟಿದಂದಿನಿಂದ ನಾನು ಇವನು ಏನ್ ಮಾಡ್ತೇನೆ? ಇವತ್ತು ನನ್ನನ್ನು ಸಹಿಸಿದ್ದಾನೆ, ನಿಮ್ಮನ್ನು ಸಹಿಸಿದ್ದಾನೆ. ನಾವು ಅಪ್ಪ ನಂಬಿಗಸ್ತರಾದರು, ದೇವರು ಏನಾಗಿದ್ದಾನೆ? ನಂಬಿಗಸ್ತರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ನಿಮಗೆ, ಅಲ್ಲಿ ಹುಟ್ಟಿದಂದಿನಿಂದ ದೇವರು ನಮ್ಮನ್ನು ನಿರ್ವಹಿಸ್ತಿದ್ದಾನೆ. ಮುಪ್ಪಿನ ಪ್ರಾಯದವರೆಗೆ ಆತ ನಮ್ಮನ್ನು ಕಾಪಾಡ್ತಾನಂತೆ. ಇವತ್ತು ಯಾವ ವಿಷಯದಲ್ಲಿ ನೀವು ಚಿಂತೆ ಪಡ್ತಾ ಇದ್ದೀರಿ? ಇವತ್ತು ಚಿಂತಾಭಾರವನ್ನು ಆತನ ಮೇಲೆ ಹಾಕಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ, ನಿಮಗೋಸ್ಕರ ಆತನ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನನ್ನ ದೇವರು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂತ ವಾಗ್ದಾನ ಮಾಡಿದ್ದಾನೆ. ನನ್ನ ದೇವರು ನಾನೇ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾನೆ. ಹಲ್ಲೆಲೂಯಾ. ನಾನು ಒಂದು ವಿಷಯ ಹೇಳ್ತೇನೆ, ನಮ್ಮಲ್ಲಿರುವ ಸಮಾಧಾನವನ್ನು ನಾವು ಬಿಡಬಾರದು, ನಮ್ಮಲ್ಲಿರುವ ಸಂತೋಷವನ್ನು ಬಿಡಬಾರದು. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ಒಂದು ಸಂತೋಷ ಹೋಯಿತು. ಹಲ್ಲೆಲೂಯಾ. ನಾವು ನೋಡ್ತೇವೆ, ಉರಿಯನನ್ನು ಕೊಲೆ ಮಾಡಿದವ. ಈ ಕೊಲೆ ಮಾಡುವಾಗ ಅವನ ಸಂತೋಷ ಏನಾಯ್ತು? ಹೋಯ್ತು. ಹಲ್ಲೆಲೂಯಾ. ಆಗ ಪ್ರವಾದಿ ಬಂದು ಹೇಳುವಾಗ ಅವನು ಏನು ಹೇಳಿದ್ರು ಗೊತ್ತಿಲ್ಲ?
ಅಲ್ಲಿ ನನ್ನಲ್ಲಿರುವ ಪರಿಶುದ್ಧಾತ್ಮನನ್ನು ತೆಗೆಯಬೇಡ, ನಾನು ತಿರುಗಿ ಉಜ್ಜೀವಿಸುವಂತೆ ಮಾಡು. ಆದ್ರೆ ಅವನಿಗೆ ಗೊತ್ತುಂಟು, ಸಂತೋಷ ಹೋಗುವಾಗ ಆ ಸಂತೋಷವನ್ನು ತನ್ನ ಕಡೆಗೆ ಕರೀತಾ ಇದ್ದಾನೆ. ಇವತ್ತು ನಿಮ್ಮ ಸಂತೋಷವನ್ನು ಬಿಡಬಾರ್ದು. ಹಲ್ಲೆಲೂಯಾ. ಸಂತೋಷ ಯಾವಾಗ ನಾವು ಬಿಟ್ಟುಕೊಡಬಾರ್ದು. ದೇವರ ಆತನ ಸಮಾಧಾನ ಕೃತ್ಯನಾಗಿದ್ದಾನಂತೆ. ಅಲ್ಲಿ ಆತನು ಸಮಾಧಾನದ ಪ್ರಭುವಾಗಿದ್ದಾನಂತೆ. ನೋಡಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಶಿಷ್ಯರ ಬಳಿಗೆ ಬಂದಾಗ ಏನ್ ಹೇಳಿದವ? ನಿಮಗೆ ಸಮಾಧಾನವಾಗಲಿ. ಯಾಕೆ ಇವತ್ತು ಸಮಾಧಾನ ಇವತ್ತು ಎಲ್ಲಿ ಸಹ ಇಲ್ಲ. ಸಮಾಧಾನ ದುಡ್ಡು ಕೊಟ್ಟು ಸಿಗುವುದಿಲ್ಲ. ಆದರೆ ದೇವರ ಸಮಾಧಾನ ನಮ್ಮಲ್ಲಿ ಬರುವುದಾದ್ರೆ ನಾನು ಹೇಳ್ತೇನೆ, ನಮ್ಮೊಳಗೆ ದೇವರಿದ್ದಾನಂತ ಗುರುತು. ಹಲ್ಲೆಲೂಯಾ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಸಮಾಧಾನ ಯಾವಾಗ ಹೋಗುದು ಗೊತ್ತುಂಟ? ಅಲ್ಲಿ ನಾವು ಇತರ ಬಗ್ಗೆ ಮಾತನಾಡ್ತೇವಲ್ಲ, ಆಗ ನಮ್ಮ ಸಮಾಧಾನ ಹೋಗ್ತದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರ ವಿಷಯ ಮಾತನಾಡಬೇಕು, ದೇವರ ವಿಷಯದಲ್ಲಿ ಸಂತೋಷ ಮಾಡಬೇಕು, ದೇವರ ವಿಷಯದಲ್ಲಿ ನೀನು ಒಳ್ಳೆಯವನು ಎಂಬುದಾಗಿ ಹೇಳ್ಬೇಕು. ಆಗ ಆತನ ಒಳ್ಳೆತನ ನಿನ್ನಲ್ಲಿ ಬರ್ತದೆ. ಹಲ್ಲೆಲೂಯಾ. ಒಂದು ಪಕ್ಷ ನಾವು ವಿರೋಧವಾಗಿ ಏನಾದ್ರೂ ಮಾತನಾಡುವಾಗ ಏನಾಗ್ತದೆ ಗೊತ್ತುಂಟ? ನೀವು ನೋಡಿ, ಪ್ರಕಟಣೆ ಪುಸ್ತಕ ಓದುದಾದ್ರೆ ಅದರಲ್ಲಿ 16ನೇ ಅಧ್ಯಾಯ 13ನೇ ವಾಕ್ಯ ಓದಿ ನೋಡ್ರಿ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ. ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳೆತ್ತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೇನಂತೆ. ಅಲ್ಲಿ ನನ್ನ ದೇವರು ತ್ರಯೇಕ ದೇವರು, ತಂದೆ, ಮಗ, ಪರಿಶುದ್ಧಾತ್ಮ. ಹೌದಾ? ಪ್ರೈಸಲ್ಲ. ಹಾಗೆ ಸೈತಾನನು ಸಹ ಏನು ತ್ರಯೇಕ ಉಂಟು. ಆ ತ್ರಯೇಕ ಯಾವುದು ಇಲ್ಲಿ ಬರೆದಿದೆ? ಯಾವುದೆಲ್ಲ? ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ. ಹಲ್ಲೆಲೂಯಾ. ಸತ್ಯವೇದ ಅಂತ ನನ್ನನ್ನು ನಂಬಿದವನು ಹೊಟ್ಟೆ ಒಳಗೆ ಏನು ಬರ್ತದೆ? ಜೀವಕರವಾದ ನದಿ ಬರ್ತದೆ. ಆದ್ರೆ ನೀವು ಸಮಾಧಾನ ಹೋದಾಗ, ನಿಮಗೆ ಸಂತೋಷ ಹೋದಾಗ, ಜಾಯ್ ಹೋದಾಗ ನಿಮ್ಮ ಬಾಯಲ್ಲಿ ಏನು ಬರ್ತದೆ ಅಂದ್ರೆ ಅಶುದ್ಧಾತ್ಮ ಬರ್ತದೆ. ಈ ಅಶುದ್ಧಾತ್ಮ ಏನ್ ಮಾಡ್ತದೆ ಗೊತ್ತಿಲ್ಲ? ನಮ್ಮ ಜೀವಿತವನ್ನು ಹಾಳು ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಯಾವಾಗ ಹೇಳುದು? ದೇವರು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ನಾವು ಮರೆಯಬಾರದು. ದೇವರ ಆಲಯ ನಾವಾಗಿದ್ದೇವೆ. ದೇವರು ನಮ್ಮೊಳಗೆ ವಾಸ ಮಾಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮೊಳಗೆ ಯಾರು ವಾಸ ಮಾಡ್ತಾನೆ ಅಂತ ಹೇಳಿದ್ರೆ, ಇಡೀ ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಮಧ್ಯೆ ವಾಸ ಮಾಡ್ತಾನೆ. ಹಲ್ಲೆಲೂಯಾ. ನೀವು ಕೀರ್ತನೆಗಳ ಪುಸ್ತಕ 46ನೇ ಕೀರ್ತನೆ 5ನೇ ವಾಕ್ಯ ಓದುವುದಾದ್ರೆ, ಕೀರ್ತನೆಗಳ ಪುಸ್ತಕ 46ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ಅಲ್ಲಿ ಹೇಳಿದ್ರೆ ದೇವರು ಇದರಲ್ಲಿ ಇದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದಕ್ಕೆ ಸಹಾಯ ಮಾಡುವುದು. ಹಾಗಾದ್ರೆ ಇವತ್ತು ಎಷ್ಟು ಜನ ಹೇಳ್ತೀರಿ, ಮೇ ತಿಂಗಳಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನಿನ್ನ ಸಂಗಡ ಯಾರಿಲ್ಲದಿದ್ರು ದೇವರಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರು ನಿನಗೆ ಸಹಾಯ ಮಾಡ್ತಾನೆ, ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ದೇವರು ನಿನಗೋಸ್ಕರ ಸಂತೋಷವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಸಂತೋಷ ಕೊಡುವ ದೇವರು. ನೀನು ದುಃಖದಲ್ಲಿ ಇರುವುದು ದೇವರಿಗೆ ಇಷ್ಟ ಇಲ್ಲ, ನೀನು ತಲೆ ಕೆಳಗೆ ಹಾಕುವುದು ಇಷ್ಟವಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ತಲೆ ಕೆಳಗೆ ಹಾಕುವುದು ಯಾವಾಗ ಅಂತ ಹೇಳಿದ್ರೆ, ನಾವು ದೇವರಿಗೆ ವಿರುದ್ಧವಾಗಿ ಏನಾದರೂ ಮಾಡುವಾಗ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಮ್ಮ ತಲೆ ಎತ್ತಲ್ಪಡ್ಬೇಕಂತ ದೇವರು ಆಸೆ ಪಡ್ತಾ ಇದ್ದಾನೆ. ಎಷ್ಟು ಜನ ತಲೆ ಎತ್ತಲ್ಪಡ್ತೀರಿ? ಅಲ್ಲಿ ನನ್ನ ದೇವರು ನನ್ನ ಸಹಾಯಕನಾಗಿದ್ದಾನೆ, ನನ್ನ ದೇವರು ನನ್ನ ಸಂಗಡ ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಮುಂಚಾನೆಯಲ್ಲಿ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಯಾರು ಏನೇ ಹೇಳಿದ್ರು ಸಹ ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ವಿಕ್ರಮಗಳದು, ನಾನೇ ನಿನ್ನ ದೇವರು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈ ನಾನು ನಿನಗೆ ಆಧಾರವಾಗಿ ಮಾಡಿದ್ದೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಅಷ್ಟೇ ಹೇಳ್ತದೆ, ನಿನ್ನ ವಿರುದ್ಧ ಯಾರು ಕಿಡಿಯಾದವರು, ಕಿಡಿ ಕಾಡಿದವರು ಏನಾಗ್ತಾರಂತೆ? ಅವಮಾನಕ್ಕೆ ಒಳಗಾಗ್ತಾರಂತೆ. ಎಷ್ಟು ನಂಬ್ತೀವಿ? ಹಲ್ಲೆಲೂಯಾ. ನಿನ್ನ ವಿರುದ್ಧ ಯಾರು ಕಿಡಿ ಕಾಡ್ತಾರ ಅವರಿಗೆ ಅವಮಾನ ಬಂದೇ ಬರ್ತಂತ ಸತ್ಯವೇದ ಹೇಳ್ತದೆ. ಅಲ್ಲಿ ಹಾಗಾದ್ರೆ ನಿನಗೆ ಎಷ್ಟು ದೇವರು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ. ಅಲ್ಲಿ ನೀನು ದೇವರ ಮಗಳಾದ್ರಿಂದ ನಿನ್ನ ಪಕ್ಷವಾಗಿ ದೇವರು ನಿಲ್ತಾನೆ, ನಿನ್ನ ಪರವಾಗಿ ವ್ಯಾಜ್ಯ ಮಾಡ್ತಾನೆ. ಹಲ್ಲೆಲೂಯಾ. ಎಷ್ಟು ಬಂದೆ ನಾನು ಭಾಗ್ಯವಂತ, ಹೇಳಿ ನಾನು ಭಾಗ್ಯವಂತ. ನನ್ನ ದೇವರು ನನ್ನನ್ನು ಸಹಿಸಿದ್ದಾನೆ, ನನ್ನ ದೇವರು ನನ್ನ ಸಂಗಡ ನಡೆಸಿದ್ದಾನೆ, ಹುಟ್ಟಿದ ಹತ್ತಿರಿಂದ ಗರ್ಭದಿಂದ ಆತನು ವಹಿಸಿದ್ದಾನೆ, ಮುಪ್ಪಿನವರೆಗೆ ಆತನು ಕಾಪಾಡ್ತಾನೆ. ಇವತ್ತು ನಾನು ಹೇಳ್ತೀನಿ, ಯಾರು ಕಾಪಾಡದಿದ್ರು ಸಹ ನನ್ನ ದೇವರು ಇವತ್ತು ನಿಮಗೆ ಮಾತನಾಡ್ತಿದ್ದಾನೆ. ಅವರು ಏನ್ ಮಾಡ್ತಾನೆ? ಎಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ದೇವರಿಗೆ ಅನೇಕ ಹೆಸರುಗಳುಂಟು. ನನ್ನ ದೇವರು ಬಲಾಢ್ಯನಾಗಿದ್ದಾನೆ, ನನ್ನ ದೇವರು ಏನಾಗಿದ್ದಾನೆ? ಶೂರನಾಗಿದ್ದಾನೆ. ನಾನು ಹೇಳ್ತೇನೆ, ಇವತ್ತು
ಯಾರು ನಿನ್ನ ಸಂಗಡ ಇಲ್ಲದಿದ್ರು ಸಹ ದೇವರು ಬಲಾಢ್ಯನಾಗಿ ಒಂದು ಕಾರ್ಯ ಮಾಡ್ತಾರೆ. ಅಲ್ಲಿ ನಾವು ದೇವರ ಬಲವನ್ನು ಏನ್ ಮಾಡಬೇಕು, ಅಪೇಕ್ಷಿಸಬೇಕು. ಯೆಹೋಷಾಫಾಟನನ್ನು ನೋಡುವುದಾದ್ರೆ ಅವನ ವಿರುದ್ಧ 3 ಅರಸರು ಏನ್ ಮಾಡ್ತಾರೆ, ಯುದ್ಧಕ್ಕೆ ಬರುವಾಗ ಯೆಹೋಷಾಫಾಟ ಏನ್ ಮಾಡಿದ ಅಂತ ಹೇಳಿದ್ರೆ ದೇವರ ಬಳಿಗೆ ಓಡಿ ಹೋದ. ಅವನಿಗೆ ಗೊತ್ತು, ನನ್ನ ಸಾಮರ್ಥ್ಯದಿಂದ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ಬ್ಯಾಟ್ಲ್ ನೀವು ಮಾಡಬೇಡ್ರಿ, ದೇವರಿಗೆ ಬಿಟ್ಟುಕೊಟ್ಟ. ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾನೆ. ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾನೆ. ಎಷ್ಟು ಜನ ನಂಬ್ತೇವೆ, ದೇವರು ಇವತ್ತು ನನಗೋಸ್ಕರ ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಗೊತ್ತು ಯಾವ ರೀತಿಯಲ್ಲಿ ಯುದ್ಧ ಮಾಡ್ಬೇಕಂತ. ಅಲ್ಲಿ ನೀವು ಏನ್ ಮಾಡ್ಬೇಕಾಗಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ದೇವರು ನಿಮಗೋಸ್ಕರ ಅದ್ಭುತ ಮಾಡುವುದು. ಅಲ್ಲಿ ಡಾಕ್ಟರಿಗೆ ಆಗದದ್ದು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ದೊಡ್ಡ ದೊಡ್ಡ ಆಫೀಸರ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ಮಾಡಿಸ್ತಾನೆ. ಯಾಕಂದ್ರೆ ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಯೆಹೋಶುವ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವನನ್ನು ಎದುರಿಸಲಿಕ್ಕೆ ನನ್ನಲ್ಲಿ ಬಲ ಇಲ್ಲ. ಅವನೇಂತ ನನ್ನಲ್ಲಿ ಬಲ ಇಲ್ಲ, ಆದ್ರೆ ನನ್ನ ಕಣ್ಣುಗಳು ಇದನ್ನೇ ನೋಡುತ್ತಾರೆ. ಎಷ್ಟು ಜನರ ಕಣ್ಣುಗಳು ದೇವರನ್ನು ನೋಡ್ತಾವ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಆತನನ್ನು ನೋಡುವಾಗ ಆತ ನಿಮಗೋಸ್ಕರ ಯುದ್ಧ ವೀರವರನಾಗಿ ಬರ್ತಾನೆ. ಆತ ನಿಮಗೋಸ್ಕರ ಯುದ್ಧ ಶೂರನಾಗಿ ಆತನು ಬರುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ದೇವರು ಮೋಶೆಗೆ ಸುಮ್ಮನೆ ನಿಂತುಕೊಂಡು ನಾನು ಮಾಡುವ ಕಾರ್ಯವನ್ನು ನೋಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನೀವು ಸುಮ್ಮನೆ ಇದ್ರೆ ಸಾಕು, ದೇವರಿಗೆ ಎಲ್ಲ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳಿ, ಸ್ತೋತ್ರ ಹೇಳ್ರಿ, ಉಲ್ಲಾಸಿಸಿರಿ. ದೇವರು ನಿಮಗೋಸ್ಕರ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಚೆಫೆಗೆ 3:14 ಪುನಃ ಚೀಯೋನ್ ನಗರಿಯೇ ಹರ್ಷಧ್ವನಿಗಳು, ಇಸ್ರಾಯೇಲರೇ ಆರ್ಭಟಿಸು, ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು. ನಿನಗೆ ವಿಧಿಸಿದ ದಂಡನೆಗಳನ್ನು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನನ್ನು ದೇವರು ತಪ್ಪಿಸ್ತಾನೆ. ಹಲ್ಲೆಲೂಯಾ. ನಾವು ಉಲ್ಲಾಸಿಸಬೇಕಂತ. ಯಾರಾದ್ರೂ ನಿಮ್ಮ ಬಗ್ಗೆ ಏನಾದ್ರೂ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಸಂತೋಷ ಪಡಬೇಕು. ಹಲ್ಲೆಲೂಯಾ. ಇವತ್ತು ನಿಮ್ಮ ಬಗ್ಗೆ ಯಾರು ಏನ್ ಹೇಳಿ ಸಂತೋಷ ಪಡಬೇಕು. ಹಲ್ಲೆಲೂಯಾ. ನನ್ನ ದೇವರು ನನ್ನ ಮಧ್ಯೆ ಇದ್ದಾನೆ. ನನ್ನ ದೇವರು ಶೂರನಾಗಿ ನನ್ನ ಮಧ್ಯೆ ಇದ್ದಾನೆ. ಹಲ್ಲೆಲೂಯಾ. ಉಲ್ಲಾಸಿಸು. ಮತ್ತೆ ಮುಂದೆ ಬನ್ನಿ. ನಿನ್ನ ಶತ್ರುವನ್ನು ದೇವರು ಏನ್ ಮಾಡಿದಾರಂತೆ? ಏನ್ ಮಾಡಿದ್ದಾರೆ? ನಿಮಗೆ ಬಹಳ ಖುಷಿ ಆಯ್ತು. ನಿನ್ನ ಶತ್ರುವನ್ನು ದೇವರು ಏನ್ ಮಾಡ್ತಾರೆ? ಶತ್ರು ಎದುರು ಬರ್ತಾ ಇದ್ದಾನೆ ನಿಮಗೆ ಹೊಡಿಲಿಕ್ಕೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ನನ್ನ ದೇವರು ಶೂರನಾಗಿ ಮಧ್ಯೆ ಎತ್ತಿದ್ದಾನೆ, ಅವನು ತಳ್ಳಿ ಬಿಟ್ಟಿದ್ದಾನೆ. ಆಮೇಲೆ ನನ್ನ ದೇವರು ತಳ್ಳಿ ಬಿಟ್ರೆ ಅವನು ಮತ್ತೆ ಹೇಳುದು, ನೀನು ತಳ್ಳಿ ಬಿಟ್ರೆ ಹೇಳ್ತಾನೆ, ನನ್ನ ದೇವರು ತಳ್ಳಿ ಬಿಟ್ರೆ ಅವನು ಜೀವಮಾನವೆಲ್ಲ ನಿನ್ನ ಮುಂದೆ ಬರುವುದಿಲ್ಲ. ಯೆಹೋಶುವನಿಗೆ ಹೇಳಿದ್ದೇಕೆ ಗೊತ್ತಾ? ನಿನ್ನ ಜೀವಮಾನವೆಲ್ಲ ಒಬ್ಬ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಸಂಗಡ ನಾನಿದ್ದೆ. ಎಷ್ಟು ಜನ ಹೇಳ್ತೇನೆ, ನನ್ನ ಸಂಗಡ ಇವತ್ತು ದೇವರಿದ್ದಾನೆ. ಹೇಳ್ರಿ, ನನ್ನ ಸಂಗಡ ದೇವರಿದ್ದಾನೆ. ಅಲ್ಲಿ ಏನೇ ಬಂದು ನನ್ನ ಸಂತೋಷವನ್ನು ಬಿಟ್ಟುಕೊಡುವುದಿಲ್ಲ, ಏನೇ ಬಂದು ನನ್ನ ಆನಂದವನ್ನು ಬಿಟ್ಟುಕೊಡುವುದಿಲ್ಲ, ಏನೇ ಬಂದು ನನ್ನ ಸಮಾಧಾನವನ್ನು ಬಿಟ್ಟುಕೊಡುವುದಿಲ್ಲ. ಅಲ್ಲಿ ನೋಡಿ, ಯಾರ ಜೀವಿತದಲ್ಲಿ ಸಮಾಧಾನ ಹೋಗ್ತದೆ ನೋಡಿ, ಅವನ ಮೈಂಡ್ ಏನಾಗ್ತದೆ? ಅಪ್ಸೆಟ್ ಆಗ್ತದೆ. ಅವನು ಏನ್ ಮಾತಾಡ್ತಾನೆ ನಮಗೆ ಗೊತ್ತಿರುವುದಿಲ್ಲ. ಮೈಂಡ್ ಸೈತಾನ ಫಸ್ಟ್ ಅಟ್ಯಾಕ್ ಮಾಡೋದು ಮೈಂಡಿಗೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಮನಸ್ಸು ಕ್ರಿಸ್ತನಲ್ಲಿ ಶಾಂತವಾಗಿದೆ. ಅಲ್ಲಿ ಕೀರ್ತನೆಯಲ್ಲಿ ಒಂದು ವಾಕ್ಯ ಉಂಟು, ನನ್ನ ಮನವು ಯೆಹೋವನನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ಇವತ್ತು ನಿಮ್ಮ ನಿರೀಕ್ಷೆ ನೆರವೇರುವುದು ಯಾರಿಂದ? ಆತನಿಂದಲೇ. ನೀವು ನಿರೀಕ್ಷೆ ಇಟ್ಟಿರಿ ದೇವರ ಹತ್ರ. ದೇವರು ನಿರೀಕ್ಷೆಗೆ ಮೂಲ ಕಾರಣನಾಗಿದ್ದಾನೆ. ದೇವರು ನಿಮ್ಮ ನಿರೀಕ್ಷೆಗೆ ಆಧಾರವನ್ನಾಗಿದ್ದಾನೆ. ನಾನು ಹೇಳ್ತೀನಿ, ಯಾರಿಂದ ಆಗದ ಕಾರ್ಯ ನನ್ನ ದೇವರು ಮಾಡ್ತಾನೆ. ಎಷ್ಟು ಜನ ಅಂತಾರೆ ದೇವರು ಮಾಡ್ತಾನೆ? ಅಸಾಧ್ಯವಾದ ಕಾರ್ಯಗಳು ದೇವರು ಸಾಧ್ಯ ಮಾಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಇದ್ದಾರೆ? ಮೇ ತಿಂಗಳಲ್ಲಿ ನಾನು ಡಿಕ್ಲೇರ್ ಮಾಡ್ತೇನೆ, ನೀನು ಯುದ್ಧ ಮಾಡುವ ಅಗತ್ಯ ಇಲ್ಲ, ದೇವರೇ ನಿನಗೋಸ್ಕರ ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ನಿನ್ನ ಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಗರ್ಭದಿಂದ ಉಪ್ಪಿನವರೆಗೆ ದೇವರು ಕಾಯುತ್ತಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನನ್ನ ಜನರು ಮುಟ್ಟಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರಿಗೆ ನೀನು ಪ್ರೀಷಿಯಸ್ ಆಗಿದೆ, ದೇವರಿಗೆ ನೀನು ಅಮೂಲ್ಯನು ಮಾನ್ಯನಾಗಿದೆ. ನೋಡಿ, ಚೆಫೆಯ 3:10 ಏನಿರ್ತದೆ ಓದಿ ನೋಡಿ. ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವುದು ಏನಂತೆ? ನಿನ್ನಲ್ಲಿ. ಹಾಗಾದ್ರೆ ದೇವರು ಯಾರಲ್ಲಿ ಸಂತೋಷ ಪಡ್ತಾನಂತೆ? ನಮ್ಮಲ್ಲಿ ಸಂತೋಷ ಪಡ್ತಾನೆ. ದೇವರು ನಮ್ಮಲ್ಲಿ ಯಾವಾಗ ಸಂತೋಷ ಪಡ್ತಾನೆ?
ನೀನು ಸಂತೋಷದಿಂದ ಇರುವಾಗ. ಅರ್ಥ ಆಗ್ತದೆ ನಿಮಗೆ? ನೀನು ಸಂತೋಷದಲ್ಲಿ ಇರುವಾಗ, ಇವತ್ತು ನೀವು ಕಷ್ಟದಲ್ಲಿ ಹೋಗುವಾಗ ನೀವು ಸಂತೋಷ ಪಟ್ಟರೆ ದೇವರಿಗೆ ಏನಾಗ್ತದೆ? ಯಾಕೆ? ನಿಮಗೆ ಗ್ಯಾರಂಟಿ ಉಂಟು ದೇವರು ನಿಮ್ಮ ಸಂಗಡ ಇದ್ದಾನೆ ಅಂತ. ನೀವು ಯಾವಾಗ ಸಂತೋಷ ಬಿಟ್ಟುಕೊಡೋದು? ನಿಮ್ಮ ಹತ್ರ ದೇವರು ಇಲ್ಲ ಅಂತ ಗೊತ್ತಿದ್ದಾಗ ಸಂತೋಷ ಬಿಟ್ಟುಕೊಡ್ತೀರಿ. ನಿಮ್ಮ ಸಂತೋಷ ಬಿಟ್ಟುಕೊಡ್ಬೇಡಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳುದು, ನಿನ್ನಲ್ಲಿ ನಾನು ಏನ್ ಮಾಡ್ತೇನೆ? ಉಲ್ಲಾಸಿಸ್ತೇನೆ. ಇವತ್ತು ತಂದೆಗೆ ಒಂದು ಸಂತೋಷವಾದ್ರೆ, ತಂದೆ ಬಹಳ ಸಂತೋಷದಲ್ಲಿರುವಾಗ ಮಕ್ಕಳು ಬಂದು ಅದೇ ಟೈಮಲ್ಲಿ ತಂದೆ ಹತ್ರ ಕೇಳಿದ್ರೆ ನನಗೆ ಅದು ಕೊಡಿ ಅಂತ ಹೇಳಿದ್ರೆ ತಂದೆ ಏನ್ ಮಾಡ್ತಾರೆ? ಕೆಲವರು ಮೂಡು ನೋಡಿ ಅಂತ ಕೇಳ್ತಾರೆ. ಇವತ್ತು ಮೂಡು ಚಂದ ಉಂಟು, ಇವತ್ತು ಕೇಳಿದ್ರೆ ಸಿಗ್ತದೆ ಅಂತ. ಹಾಗಾದ್ರೆ ಅಪ್ಪನ ಸಂತೋಷ ನೋಡಿ. ಹಲ್ಲೆಲೂಯಾ. ಅವರು ನಿಮ್ಮಲ್ಲಿ ಸಂತೋಷದಲ್ಲಿ ನೀವು ಏನ್ ಕೇಳಿದ್ರೆ ಅವ್ರು ಕೊಡ್ತಾನೆ. ಹಲ್ಲೆಲೂಯಾ. ಲೋಕದವರು ಹೇಳ್ತಾರೆ ಕಷ್ಟದಲ್ಲಿ ಹೋಗ್ತಾರೆ, ಪ್ರಾಬ್ಲಮ್ ಅಲ್ಲಿ ಹೋಗ್ತಾರೆ, ಅವಮಾನದಲ್ಲಿ ಹೋಗ್ತಾರೆ. ಈ ಸಮಯದಲ್ಲಿ ಸಹ ಸಂತೋಷದಲ್ಲಿದ್ದಾರೆ. ಹೇಗೆ ಸಾಧ್ಯ ಎಂಬುದಾಗಿ ದೇವರು ಇವತ್ತು ನಮಗೆ ವಚನದೊಂದಿಗೆ ಮಾತನಾಡ್ತಿದ್ದಾನೆ. ಏನೇ ಬಂದು ದೇವರಿಗೆ ಸ್ತೋತ್ರ ಹೇಳೋದನ್ನು ಬಿಡಬೇಡ. ಹಲ್ಲೆಲೂಯಾ. ಸ್ತೋತ್ರ ಅದು ನಮ್ಮ ಅದ್ಭುತದ ಒಂದು ಕೀ. ಎಷ್ಟು ಹೇಳಿದ್ರೆ ಕೀ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಸೋಲಿನಲ್ಲಿದ್ದೀರಿ, ಅವಮಾನದಲ್ಲಿದ್ದೀರಿ, ನಿಂದೆಯಲ್ಲಿದ್ದೀರಿ, ರೋಗದಲ್ಲಿದ್ದೀರಿ, ದೇವರಿಗೆ ಸ್ತೋತ್ರ ಹೇಳ್ರಿ. ಅಲ್ಲಿ ನಾನು ಹೇಳ್ತೀನಿ, ಇದು ಬಾಗಿಲು ತೆಗೆಯುವ ಒಂದು ಗುರುತಾಗಿದೆ. ಹೌದು, ನಾನು ಹೇಳಿದೆ ಎರಿಕೋ ಕೋಟೆ ಅಲ್ಲಿ ಅದು ಬೀಳುವ ಮೊದಲೇ ಅವರು ಏನ್ ಮಾಡಿದ್ರಂತೆ? ದೇವರಿಗೆ ಥ್ಯಾಂಕ್ಸ್ ಸ್ತೋತ್ರ ಆರ್ಭಟಿಸಿದ್ರ. ಶತ್ರು ಅವರೆಲ್ಲ ನೋಡಿಸ್ಕೊಂಡು ಬೀಳಿಲ್ಲ, ಆರ್ಭಟಿಸುತ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಆರ್ಭಟಿಸಿದ್ರೆ ಬೀಳ್ತದೆ ಅಂತ. ಇವತ್ತು ನೀನು ಸ್ತೋತ್ರ ಹೇಳಿದ್ರೆ ಕೆಲವೊಂದು ಬೀಳದ ಕೋಟೆಗಳು ಇವತ್ತು ಬೀಳಿಗೆ ಹೋಗ್ತಾ ಉಂಟು. ಯಾಕಂದ್ರೆ ನನ್ನ ದೇವರು ಸ್ತೋತ್ರದ ಮಧ್ಯೆ ಇಳಿದು ಬರುವ ದೇವರಾಗಿದ್ದಾನೆ. ಅಲ್ಲಿ ನೋಡಿ, ನನಗೆ ಬಹಳ ಖುಷಿ ಆದದ್ದು ಏನು ಗೊತ್ತಿಲ್ಲ, ಅಲ್ಲಿ ಎರಿಕೋ ಕೋಟೆಗೆ ಅವರು ಸುತ್ತಾರಲ್ಲ, 6 ದಿವಸ ಒಂದು ಸರ್ತಿ ಮಾತ್ರ ಸುತ್ತಬೇಕಂತ ಹೇಳುವಾಗ ಅಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಮಂಜೂಷದ ಮುಂದೆ ಯಾರು ಹೋಗುದು? ಯಾಜಕರು. ಅವನ ಕೊಂಬನ್ನು ಊದುತ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಆರಾಧನೆ ತಂಡ ಹೋಗ್ತಾ ಉಂಟು. ನಾನು ಏನ್ ಹೇಳ್ಬೇಕಾ? ನೀನು ದೇವರಿಗೆ ಆರಾಧನೆ ಮಾಡುವಾಗ, ನೀನು ಸ್ತೋತ್ರ ಹೇಳುವಾಗ, ಇಂದಿನಿಂದ ದೇವರ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯಲಿಕ್ಕೆ ಹೋಗ್ತಾ ಉಂಟು. ಎಷ್ಟು ಜನ ಹೇಳ್ತೇನೆ ಹಲ್ಲೆಲೂಯಾ, ನಾನು ಬಲವಾಗಿ ನಂಬ್ತೇನೆ. ಇವತ್ತು ಬೀಳದ ಕೋಟೆ ನಿನ್ನ ಮುಂದೆ ಬೀಳುವಂತೆ ಮಾಡುತ್ತಾನೆ, ಬೀಳದ ಶತ್ರು ನಿನ್ನ ಮುಂದೆ ಬೀಳುವಂತೆ ಮಾಡುತ್ತಾನೆ. ಯಾಕಂದ್ರೆ ನೀನು ಎಲ್ಲಾ ಪರಿಸ್ಥಿತಿಯಲ್ಲಿ ನೀನು ಸಂತೋಷದಿಂದ ಇರಬೇಕು, ಆನಂದದಲ್ಲಿ ಇರಬೇಕು. ಯೆಹೋವನ ಆನಂದವೇ ನಿನ್ನ ಫಲವಾಗಿರಬೇಕು. ನಾನು ನಂಬ್ತೇನೆ, ನಮ್ಮ ಆನಂದವನ್ನು ಬಿಟ್ಟುಕೊಳ್ಬ. ಯಾಕಂದ್ರೆ ನಾವು ನಂಬುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ಶೂರನಾಗಿದ್ದಾನೆ. ಅವನು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ ಪ್ರಿಯ, ಅವನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಯಾಕಂದ್ರೆ ಅವನ ದೇವರ ವಾಕ್ಯ ಇರ್ತದೆ ನೋಡಿ, ಅರಣ್ಯಕಾಂಡ ಪುಸ್ತಕ 23ನೇ ಅಧ್ಯಾಯ 21ನೇ ವಾಕ್ಯ, ನಂಬರ್ಸ್ ಚಾಪ್ಟರ್ 23 ವರ್ಸಸ್ 21. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಅಂದ್ರೆ ದೇವರ ಮಕ್ಕಳಲ್ಲಿ ಆಪತ್ತಿನ ಸೂಚನೆ ಬರುವುದಿಲ್ಲ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ನನಗೆ ಯಾವ ಆಪತ್ತಿನ ಸೂಚನೆ ಇಲ್ಲ. ಆಪತ್ತಿನ ಸೂಚನೆ ಬಂದ್ರು ಸಹ ದೇವರದಿಂದ ಹೊರಗೆ ತರ್ತಾನೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಆಪತ್ತಿನ ಸೂಚನೆ ಇಲ್ಲ. ಯಾರಿಗೆ? ದೇವರ ಮಕ್ಕಳಿಗೆ. ಆಪತ್ತು ಬಂದ್ರು ಸಹ ನೀನು ಹೆದರಬೇಕಾಗಿ ಇಲ್ಲ, ದೇವರದ್ರಿಂದ ನಿನ್ನ ತಪ್ಪಿಸ್ತಾನೆ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ, ದೇವರು ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಶತ್ರು ಆಪತ್ತು ತರಲಿಕ್ಕೆ ಪ್ಲಾನ್ ಮಾಡಿದ, ಆದ್ರೆ ಆಪತ್ತಿನಲ್ಲಿ ನಿನ್ನ ದೇವರನ್ನು ನಂಬಿ ನೀನು ಥ್ಯಾಂಕ್ಸ್ ಹೇಳುವಾಗ, ಸ್ತೋತ್ರ ಹೇಳುವಾಗ ಆಪತ್ತಿನ ಸೂಚನೆ ಇಲ್ಲದಾಗಿ ದೇವರು ಮಾಡ್ತಾನೆ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ. ನೀನು ಆ ವಾಕ್ಯವನ್ನು ಮಾತನಾಡುವಾಗ ಅದ್ಭುತ ನಡೆಯುತ್ತದೆ. ಜಾನ್ ಜಿ ಲೇಕಿ ಎಂಬುದಾಗಿ ದೊಡ್ಡ ಒಂದು ದೇವರ ಸೇವಕರು, ಅಲ್ಲಿ ನೀವು ಕೇಳಿರ್ಬೋದು, ಜಾನ್ ಜಿ ಲೇಕಿ ಅಂತ. ಅವರನ್ನು ದೇವರು ಕರೆದ್ರಂತೆ, ಸೇವೆಗೆ ಬಾ ಅಂತ. ಇವರು ಸೇವೆಗೆ ಬಂದರು. ಸೇವೆಗೆ ಬರುವಾಗ ಅವರು ಏನ್ ಮಾಡಿದ್ರು? ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿ, ತುಂಬಾ ಸಲ ಪ್ರಾರ್ಥನೆ ಮಾಡಿದ್ರು. ಆದ್ರೆ ದೇವರು ಅವರಿಗೆ ಕಾಣಲೇ ಇಲ್ಲ, ದೇವರು ಪ್ರಕಟ ಆಗಲಿಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4, 9 ತಿಂಗಳವರೆಗೆ ಅವರು ಪ್ರಾರ್ಥನೆ ಮಾಡ್ತಿದ್ರು. ದೇವರೇ, ನನಗೆ ನಿನ್ನ ನೋಡ್ಬೇಕು, ನಿನ್ನ ಪ್ರಕಟಣೆ ಬೇಕೆಂಬುದಾಗಿ ಹೇಳುವಾಗ ಸಹ 9 ತಿಂಗಳ ತನಕ ಅವರಿಗೆ ಯಾವ ದೇವರು ಪ್ರಕಟಿಸಲಿಲ್ಲ, ಕಾಣಲಿಲ್ಲ. ಆದ್ರೆ ದೇವರು ಹೇಳಿದ್ರೆ ಸೇವೆಗೆ ಬಾಯ. 9ನೇ ತಿಂಗಳಲ್ಲಿ ಒಂದು ಕಡೆಗೆ ಅವರಿಗೆ ರೋಗ ಇತ್ತು, ಕ್ಯಾನ್ಸರ್ ರೋಗ ಇತ್ತು. ಆಗ ಪ್ರಾರ್ಥನೆ ಮಾಡ್ಲಿಕ್ಕೆ ಅವರನ್ನು ಕರೆದರಂತೆ. ಆಗ ಇವರು ಬೇಸರದಲ್ಲಿ ಅಲ್ಲಿ ಬಂದರು. ಬೇಸರದಲ್ಲಿ ಬಂದು ಆ ಒಂದು ಪೇಷಂಟಿಗೆ ಮನಸ್ಸಿನಲ್ಲಿ ಅವರು ಹೀಗೆ, ಅಂದ್ರೆ ಅವರಿಗೆ 9 ತಿಂಗಳಿಂದ ಉತ್ತರವೇ ಬರಲಿಲ್ಲ. ಅವರು ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ, ಯೇಸುವಿನ ನಾಮದಲ್ಲಿ ಈಗಲೇ ಕ್ಯಾನ್ಸರ್ ಹೀಲ್ ಆಗಲಿ ಎಂಬುದಾಗಿ ಹೇಳಿ ಅವರು ಬರುವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ, ಆ ಕ್ಯಾನ್ಸರ್ ಪೇಷಂಟ್ ಮೇಲೆ ಬೆಂಕಿಯೇ ಬಂದಂತೆ. ಅಷ್ಟರ ತನಕ 9 ತಿಂಗಳು ದೇವರು ಏನ್ ಮಾಡಲಿಲ್ಲ,
9ನೇ ತಿಂಗಳಲ್ಲಿ ದೇವರಲ್ಲಿ ತನ್ನ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ. ಎಷ್ಟು ಜನ ನಿರಾಶರಾಗಬೇಡಿ, ದೇವರ ಕಾರ್ಯ ನಡೀಲಿಕ್ಕೆ ಹೋಗ್ತಾ ಉಂಟು. ದೇವರ ಕಾರ್ಯಕ್ಕೆ ನಡೀಲಿಕ್ಕೆ ಉಂಟು. ಅದಕ್ಕೆ ಅಂತ್ಯ ಇಲ್ಲ, ಅಂತ್ಯ ಇಲ್ಲ. ಅಂತ್ಯ ಅವನೇ ಮಾಡಬೇಕು. ಹಲ್ಲೆಲೂಯಾ. ನಿನ್ನ ಪ್ರಾಬ್ಲಮ್ಗೆ ಅಂತ್ಯ ಅವನು ಮಾಡ್ತಾನೆ. ನಿನ್ನ ಕಣ್ಣೀರಿಗೆ ಒಂದು ಅಂತ್ಯ ಬರೀತಾನೆ. ನಿನ್ನ ರೋಗಕ್ಕೆ ಒಂದು ಅಂತ್ಯ ಬರೀತಾನೆ. ನಿನ್ನ ಸಮಸ್ಯೆಗೆ ಒಂದು ಅಂತ್ಯ ಬರೀತಾನೆ. ಯಾಕಂತ ಹೇಳಿದ್ರೆ ಅವನೇ ಆದಿಯು ಅವನೇ ಅಂತ್ಯವು ಆಗಿದ್ದಾನೆ. ನೀವು ನಂಬುವ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಅವನು ನಮ್ಮ ಸಂಗಡ ಇದ್ದಾನೆ. ಕಡೆ 20 ಮುಂದೆ ವಾಕ್ಯ. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಇಸ್ರೇಲರಿಗೆ ಎಂದಂತೆ ವಿಪತ್ತು ಸಂಭವಿಸುವ ಹಾಗೆ ಎಷ್ಟು ಜನ ನನಗೆ ವಿಪತ್ತು ಆಗುದಿಲ್ಲ, ನನಗೆ ವಿಪತ್ತು ಆಗುವುದಿಲ್ಲ. ಡಾಕ್ಟರ್ ಹೇಳ್ತಾರೆ ಇದು ಬಹಳ ಡೇಂಜರ್, ಇದೊಂದು ಕ್ರಿಟಿಕಲ್. ಆದ್ರೆ ಇವತ್ತು ವಾಕ್ಯವನ್ನು ಡಿಕ್ಲೇರ್ ಮಾಡಿ, ನನಗೆ ಯಾವ ವಿಪತ್ತು ಆಗುವುದಿಲ್ಲ, ನನಗೆ ಯಾವ ವಿಪತ್ತು ಆಗುವುದಿಲ್ಲ, ನನ್ನ ಶರೀರದಲ್ಲಿ ಯಾವ ಸೂಚನೆ ಕಾಣುವುದಿಲ್ಲ. ಯಾಕಂದ್ರೆ ನನ್ನಲ್ಲಿ ನನ್ನ ದೇವರು ವಾಸ ಮಾಡ್ತಾನೆ. ಮತ್ತೆ ಬುದ್ಧಿ ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡ ಇದ್ದಾರಲ್ಲ. ಹೆಸರಿದೆ ನನ್ನ ಸಂಗಡ ನನ್ನ ದೇವರಿದ್ದಾರೆ. ಹೇಳ್ರಿ, ನನ್ನ ಸಂಗಡ ನನ್ನ ದೇವರಿದ್ದಾನೆ. ನನಗೆ ವಿಪತ್ತು ಹೇಳ್ರಿ, ಗಟ್ಟಿಯಾಗಿ ಅರಿಕೆ ಮಾಡಿ. ನನಗೆ ವಿಪತ್ತು ಆಪತ್ತಿನ ಸೂಚನೆ ನನಗೆ ಯಾಕೆ? ಅಪಾಯ ಕಾಲದಲ್ಲಿ ಆತ ನನ್ನ ಗುಪ್ತ ಸ್ಥಾನದಲ್ಲಿ ಅಡಗಿಸ್ತಾನೆ. ಹಲ್ಲೆಲೂಯಾ. ಇವತ್ತು ನಿಮಗೆ ಆಪತ್ತಿನ ಸೂಚನೆ ಇಲ್ಲ. ಹಲ್ಲೆಲೂಯಾ. ನೀವು ಭಯಪಡುವ ಅಗತ್ಯ ಇಲ್ಲ. ನಿಮಗೊಬ್ಬ ದೇವರಿದ್ದಾನೆ. ಅವನು ಯುದ್ಧ ಶೂರನೇ ಎಂಬುದಾಗಿ ಹೆಸರುಳ್ಳವನು. ಹೇಳಿ, ಯುದ್ಧ ಶೂರನೇ ಎಂಬುದಾಗಿ ಹೆಸರುಳ್ಳವನು. ಹಲ್ಲೆಲೂಯಾ. ಇವತ್ತು ಯಾವ ವಿಷಯದಲ್ಲಿ ನೀವು ಭಯಪಡ್ತಾ ಇದ್ರೆ ಆ ವಿಷಯಕ್ಕೆ ಭಯಪಡುವ ಅಗತ್ಯ ಇಲ್ಲ. ಅಲ್ಲಿ ದೇವರು ನಿಮ್ಮ ಮಧ್ಯೆ ಇದ್ದಾನೆ. ದೇವರು ನಿಮ್ಮ ಮಧ್ಯೆ ಶೂರನಾಗಿದ್ದಾನೆ. ಅಲ್ಲಿ ಜೀವಿತದ ಯಾವುದೇ ಒಂದು ಕಠಿಣ ಪರಿಸ್ಥಿತಿಗೆ ಬಂದರೂ ಸಹ ನೀವು ಧೈರ್ಯವಾಗಿರಲಿ. ಕರ್ತನ ನನ್ನ ಸಂಗಡ ಇದ್ದಾನೆ, ಕರ್ತನ ನನ್ನ ಸಂಗಡ ಇದ್ದಾನೆ. ದಾವೀದನ ವಿರುದ್ಧ ಅನೇಕ ವೈರಿಗಳು ಬರುವಾಗ ಅವನು ಏನು ಹೇಳಿದ್ರು ಗೊತ್ತಿಲ್ಲ? ಕರ್ತನ ನನ್ನ ಸಂಗಡ ಇದ್ದಾನೆ, ನಾನು ಭಯಪಡುವುದಿಲ್ಲ, ನನಗೇನು ಯಾವ ಮನುಷ್ಯ ನಿನಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಸಂಗಡ ದೇವರಿದ್ದಾನೆ. ಅವನು ಯಾವ ರೀತಿಯಲ್ಲಿದ್ದಾನೆ? ಶೂರನಾಗಿದ್ದಾನೆ. ಶೂರನಾದ ದೇವರು ನಮ್ಮ ಪರವಾಗಿ ನಿಲ್ತಾನೆ. ಹಲ್ಲೆಲೂಯಾ. ನೋಡಿ, ನೆಹೆಮೀಯನ ಜೀವಿತದಲ್ಲಿ ನೋಡ್ರಿ, ಅವನು ಹೇಳ್ತಾನೆ ಯೆಹೋವನ ಆನಂದವೇ ನನ್ನ ಫಲ ಎಂಬುದಾಗಿ ಹೇಳ್ತಾನೆ. ಯಾವಾಗ ಹೇಳ್ತಾನೆ ಅಂತ ಹೇಳಿದ್ರೆ ನೋಡಿ, ಅವನು ಯಾವಾಗ ಏನ್ ಮಾಡ್ಲಿಕ್ಕೆ ಬಂದದ್ದು? ಯೆರೂಸಲೇಮಿನ ಆಲಯದ ಬೋಳಿಗೋಡೆ ಕಟ್ಟಲಿಕ್ಕೆ ಹೋದದ್ದು. ಈ ಆಲಯದ ಬೋಳಿಗೋಡೆ ಏನಾಗಿದೆ? ಅದು ಬಿದ್ದಿದೆ. ತಿರುಗಿ ಕಟ್ಟಲಿಕ್ಕೆ ಯಾರು ಬರ್ತಿದ್ದಾರೆ? ನೆಹೆಮೀಯನು ಬರ್ತಾ ಇದ್ದಾನೆ. ನೆಹೆಮೀಯನು ಬರುವಾಗ ನೋಡಿ, ಅಲ್ಲಿ ನೆಹೆಮೀಯನ ಬರೆದ ಪ್ರವಾದನೆಯಿಂದ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವಾಗ, ಇವನು ಕಟ್ಟಲಿಕ್ಕೆ ಬರುವಾಗ ಅಲ್ಲಿ ಸನ್ಬಲ್ಲಟಗೆ ಗೊತ್ತಾಗ್ತದೆ ಇವನು ಕಟ್ಟಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ. ಆಗ ವಾಕ್ಯ ಹೇಳ್ತದೆ, ಸನ್ಬಲ್ಲಟನಿಗೆ ಏನಾಯ್ತದೆ? ಹೊಟ್ಟೆಗಿಚ್ಚ ಆಯ್ತದೆ. ಏನು? ಹೊಟ್ಟೆಗಿಚ್ಚ ಆಯ್ತದೆ. ಹೊಟ್ಟೆಗಿಚ್ಚಾಗಿ ಅವನ ಬಾಯಲ್ಲಿ ಏನು ಬಂದದ್ದು ಗೊತ್ತುಂಟ? ನಿತ್ರಾಣಿಗಳಾದ ಈ ಯಹೂದ್ಯರು ಮಾಡುವುದು ಏನು ಎಂಬುದಾಗಿ. ಏನು? ನಿತ್ರಾಣಿಗಳಾದ ಯಹೂದ್ಯರು ಮಾಡುವುದು ಇದು ಯಾಕೆ ಬಂದದ್ದು ಮಾತು? ಯಾಕೆ ಬಂದದ್ದು? ಅವನು ಕಟ್ತಾ ಇದ್ದಾನಲ್ಲ, ಅಲ್ಲಿ ಅವನು ದೇವರು ನಂಬಿದಾನಲ್ಲ, ಆಗ ಬರುವುದು. ಶೂರನಾದ ದೇವರು ನಿನ್ನ ಸಂಗಡ ಇದ್ದಾನೆ. ಅಲ್ಲಿ ನೀನು ಸಾಮಾನ್ಯ ಅಲ್ಲ, ನೀನು ಅಸಾಮಾನ್ಯ ಎಂಬುದಾಗಿ ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಇವನು ಕಟ್ಲಿಕ್ಕೆ ಬಂದಿದ್ದಾನೆ. ಕಟ್ಲಿಕ್ಕೆ ಬರುವಾಗ ಈ ಮಾತು, ನಿತ್ರಾಣಿಗಳಾದ ಇವರು ಏನ್ ಮಾಡ್ತಾರೆ? ಇವರು ತಮ್ಮನ್ನು ಬಲಶಾಲಿ ಅಂತ ಮಾಡ್ಲಿಕ್ಕೆ ಹೋಗ್ತಿದ್ದಾರಾ ಎಂಬುದಾಗಿ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಂತರ ನೋಡಿ, ಅದೇ ನೆಹೆಮೀಯ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ನೋಡಿ, ಅಮೋನಿಯನಾದ ಟೋಬಿಯನು ಅವರು ಕಟ್ಟುವ ಆ ಕಲ್ಲುಗೋಡೆಯ ಮೇಲೆ ನರಿಗಳು ಹಾರಿದರೆ ಅದು ಏನಾಗ್ತದೆ? ನರಿ ಹಾರಿದ್ರೆ ಈ ಸಮಯದಲ್ಲಿ ಏನಾಗಬೇಕು? ವಿರುದ್ಧವಾದ ಮಾತುಗಳು ಬರುವಾಗ ನೀನೇನು ಮಾಡ್ಬೇಕು? ಸಂತೋಷಿಸಬೇಕು. ದೇವರ ಮೇಲೆ ಮನಸ್ಸಿರ್ಬೇಕು. ಹಲ್ಲೆಲೂಯಾ. ಇದೆಲ್ಲ ನಿನ್ನನ್ನು ಕುಗ್ಗಿಸ್ಲಿಕ್ಕೆ ಬಂದ ಮಾತುಗಳು, ನಿನ್ನನ್ನು ಕೆಳಗೆ ಹಾಕಲಿಕ್ಕೆ ಬಂದ ಮಾತುಗಳು. ಯಾರು ಏನೇ ಹೇಳಿದ್ರೆ ಸರ್, ಲೋಕದ ಮಾತುಗಳನ್ನು ನಂಬೇಡ್ರಿ, ಮನುಷ್ಯನ ಮಾತುಗಳನ್ನು ನಂಬೇಡ್ರಿ, ಡಾಕ್ಟರ್ ಮಾತುಗಳನ್ನು ನಂಬೇಡ್ರಿ, ಲಾಯರ್ನ ಮಾತುಗಳನ್ನು ನಂಬೇಡ್ರಿ. ಇವತ್ತು ದೇವರ ಮಾತುಗಳನ್ನು ನಂಬ್ರಿ. ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ದೇವರು ನಿನ್ನ ಸಂಗಡ ಇದ್ದಾನೆ. ಅದು ಹೇಗೆ? ಶೂರನಾಗಿದ್ದಾನೆ ಅಂತ ಬೈಬಲ್ ಹೇಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇಂಥ ಪರಿಸ್ಥಿತಿ ಬರುವಾಗ ನೆಹೆಮೀಯನು ಮಾಡಿದ್ದೇನು ಗೊತ್ತುಂಟ? ನೀವು ನೋಡಿ 4ನೇ ಅಧ್ಯಾಯ, ಅದೇ ನೆಹೆಮೀಯ 4ನೇ ಅಧ್ಯಾಯ 6ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಕಟ್ಟುವ ಕೆಲಸದಲ್ಲಿ ಮನಸ್ಸಿಟ್ಟಾನೆ. ಏನು?
ಅವನು ಇದೆಲ್ಲ ಕೇಳಲಿಲ್ಲ. ನನ್ನ ಕೆಲಸ ಏನು ಕಟ್ಟುವುದು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೀನಿ, ನೀವು ಕಟ್ತಾ ಇದ್ದೀರಿ, ನಿಮ್ಮ ಮನೆಯನ್ನು ಕಟ್ಟುತ್ತಾ ಇದ್ದೀರಿ, ನಿಮ್ಮ ಕುಟುಂಬವನ್ನು ಕಟ್ಟುತ್ತಾ ಇದ್ದೀರಿ, ನಿಮ್ಮ ಸೇವೆಯನ್ನು ಕಟ್ಟುತ್ತಾ ಇದ್ದೀರಿ. ಈ ಸೇವೆ ಕಟ್ಟುವಾಗ, ಕುಟುಂಬ ಕಟ್ಟುವಾಗ ನಿಮ್ಮ ವಿರುದ್ಧ ಏನೇ ಬಂದರೂ ಸಹ ನೀವು ಧೈರ್ಯವಾಗಿ ನೀವು ಕಟ್ಟುವ ವಿಷಯದಲ್ಲಿ ಮನಸ್ಸಿಡಬೇಕು. ಎಷ್ಟೇ ನಂಬಿದ್ದ ಅಲ್ಲಿ ನಿನ್ನ ಕುಟುಂಬ, ನಿನ್ನ ಜೀವಿತ, ನಿನ್ನ ಮಕ್ಕಳು ಕಟ್ತಾರೆ. ಕೆಲವರು ಹೇಳ್ತಾರೆ ನಿನ್ನ ಮಕ್ಕಳು ಉದ್ಧಾರ ಆಗುವುದಿಲ್ಲ ಅಂತ. ಎಷ್ಟೇ ನನ್ನ ಮಕ್ಕಳು ಉದ್ಧಾರ ಆಗ್ತಾರೆ. ಹೇಳ್ರಿ, ನನ್ನ ಮಕ್ಕಳು ಉದ್ಧಾರ ಆಗ್ತಾರೆ, ನನ್ನ ಮಕ್ಕಳು ಬಾಳ್ತಾರೆ. ಅಲ್ಲೆಲ್ಲೂ ಇವತ್ತು ಯಾರು ಏನ್ ಹೇಳಿದ್ರು ಸಹ ಅದು ನಿನ್ನನ್ನು ತಾಗ್ಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕೆ ಗೊತ್ತಿಲ್ಲ, ನಿನ್ನನ್ನು ತಾಕುವವನು ದೇವರ ಕಣ್ಣು ಗುಡ್ಡೆಯನ್ನು ತಾಕಿದ ಹಾಗೆ. ಅಲ್ಲೆಲ್ಲೂ ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ದೇವರ ಮಕ್ಕಳಿಗೆ ಒಪೋಸಿಷನ್ಗಳು ಬರುವಾಗ ನೀವು ಕುಗ್ಗಿ ಹೋಗ್ಬೇಡ್ರಿ. ಅಲ್ಲೆಲ್ಲೂಯ್ಯ. ನಿಮಗೆ ಕಷ್ಟಗಳು, ಸಂಕಟ ಬರುವಾಗ ನೀವು ಬಿದ್ದು ಹೋಗ್ಬೇಡ್ರಿ. ನಿಮಗೊಂದು ಗ್ಯಾರಂಟಿ ಇರಬೇಕು, ದೇವರು ನನ್ನ ಸಂಗಡ ಇದ್ದಾನೆ. ಎಷ್ಟೇ ನನ್ನ ಸಂಗಡ ದೇವರಿದ್ದಾನೆ. ಇವತ್ತು ಅನೇಕ ಆಕ್ಸಿಡೆಂಟ್ ಆಯಿತು. ಇವತ್ತು ನೀವು ಉಳಿದಿರ್ಬೇಕಾದ್ರೆ ದೇವರು ನಿಮ್ಮ ಸಂಗಡ ಇದ್ದಾನೆ. ಅನಾರೋಗ್ಯ ಬಂತು, ದೇವರು ಉಳಿಸಿದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ. ಅದು ಗುರುತಾಗಿದೆ ಪ್ರಿಯ. ಅಲ್ಲಿ ಗುರುತುಗಳು ಚಿಹ್ನೆಯಾಗಿ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಇವತ್ತು ದೇವರು ನಿನ್ನ ಸಂಗಡ ಇರುವಾಗ ನೀನು ಭಯಪಡುವ ಅಗತ್ಯ ಇಲ್ಲ. ಹೇಳ್ರಿ, ನಾನು ಭಯಪಡುವುದಿಲ್ಲ. ಹೇಳ್ರಿ, ಭಯಪಡುವುದಿಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಅದೇ ಯೆಶಾಯ ಬರೆದ ಪ್ರವಾದನ ಗ್ರಂಥ ನೀವು ಓದುವುದಾದ್ರೆ 41ನೇ ಅಧ್ಯಾಯ 11ನೇ ವಾಕ್ಯ ಓದಿ. ಯೆಶಾಯ 41:11. ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುತ್ತಾರೆ. ಹಾಗಾದ್ರೆ ಯಾರಿಗೆ ಅವಮಾನ? ನಿನ್ಗೆ ಅವಮಾನ ಅಲ್ಲ. ಅಲ್ಲಿ ನಿನ್ನ ವಿರುದ್ಧ ಯಾರು ಯುದ್ಧ ಮಾಡ್ತಾರೆ ಅವರಿಗೆ ಅವಮಾನ. ಯಾಕೆಂದ್ರೆ ನಿನ್ನ ವಿರುದ್ಧ ಯುದ್ಧ ಮಾಡುವ ಸಂಗಡ ದೇವರು ಯುದ್ಧ ಮಾಡ್ತಾರೆ. ಆ ಮತ್ತೆ ಓದಿ. ನಿನ್ನ ಸಂಗಡ ವ್ಯಾಜ್ಯವಾಡಿದವರು ಏನಂತೆ ನಾಶವಾಗಿ, ಮತ್ತೆ ನಿನ್ನೊಡನೆ ಹೋರಾಡಿದವರು ಮೊದಲೇ ಅಕ್ಕಲು ಬರ್ಪೇರು, ಮುಕ್ಕಲು ಬರ್ಪೇರಂತೆ ಏನ ಬರ್ಬಿಟ್ಟಿರಲ್ಲ. ದೇವಣ್ಣ, ದೇವರು ನಿನ್ನ ಸಂಗಡ ಇದ್ದಾನೆ. ನನ್ನ ಸಂಗಡ ದೇವರಿದ್ದಾನೆ. ನನ್ನ ಸಂಗಡ ದೇವರಿದ್ದಾನೆ. ಅಲ್ಲಿ ಯಾರಿಗೆ ನಾನು ಭಯಪಡುವುದಿಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ರೋಗ ಬರಲಿ ನಾನು ಚಿಂತೆ ಪಟ್ಟು ನನ್ನ ದೇವರು ನನಗೆ ಸೌಖ್ಯದಾಯಕನಾಗಿದ್ದಾನೆ. ಸೌಖ್ಯದಾಯಕನಾಗಿದ್ದಾನೆ. ಅಲ್ಲೆಲೂಯಾ. ಕೊರತೆ ಬರಲಿ, ಯೆಹೋವ ಈರೆಯಾಗಿ ನನ್ನ ಸಂಗಡ ಇದ್ದಾನೆ. ಅಲ್ಲೆಲೂಯಾ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಅಲ್ಲಿ ನನ್ನ ದೇವರು ನನ್ನ ತಲೆಯನ್ನೆತ್ತುತ್ತಾನೆ. ಹೇಳ್ರಿ, ಅಪಜಯಕ್ಕೆ ದೇವರು ನಿಮ್ಮನ್ನು ಗುರಿ ಮಾಡುವುದಿಲ್ಲ. ಎಷ್ಟು ಹೇಳಿದೆ, ಅಪಜಯಕ್ಕೆ ದೇವರು ಗುರಿ ಮಾಡುವುದಿಲ್ಲ. ಅಲ್ಲಿ ನಿನ್ನನ್ನು ಯಾವುದರಲ್ಲಿ ಸಿಕ್ಕಿಸ್ಲಿಕ್ಕೆ ಹಾಕಿದ್ರೆ ಸಹ ನೀನು ಸಿಕ್ಕಿಕೊಳ್ಳುವುದಿಲ್ಲ, ಅವರೇ ಸಿಕ್ಕಿಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ಎಷ್ಟಂತೆ ನಾನು ಬಲವಾಗಿ ನಂಬಿರುವುದು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನಿಮ್ಮ ಪರಿಸ್ಥಿತಿಗಳ ಮೇಲೆ ದೇವರ ಕರ ಇವತ್ತು ಉಂಟು. ಹಲ್ಲೆಲೂಯಾ. ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮನ್ನು ಗರ್ಭದಿಂದ ಹೊಡ್ತಾ ಇದ್ದಾನೆ. ಅಲ್ಲಿ ಹುಟ್ಟಿದಂದಿನಿಂದ ವಹಿಸ್ತಿದ್ದಾನೆ. ಮುಪ್ಪಿನ ತನಕ ನಾನೇ ಆಧಾರ ಹೇಳಿದ್ದಾನೆ. ಹಾಗಾಗಿ ಎಲ್ಲಿ ಸಹ ನಿಮ್ಮನ್ನು ಬಿಡುವ ಪ್ರಶ್ನೆ ಇಲ್ಲ. ಹೇಳ್ರಿ, ನನ್ನ ದೇವರು ನಮ್ಮನ್ನು ಬಿಡುವ ಪ್ರಶ್ನೆ ಇಲ್ಲ. ಎಲ್ಲದರಲ್ಲಿ ನಡೆಸುವ ದೇವರವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ. ಹಲ್ಲೆಲೂಯಾ. ನಮ್ಮ ಬಲ ನನ್ನ ದೇವರಾಗಿದ್ದಾನೆ, ನಮ್ಮ ಬಂಡೆ ದೇವರಾಗಿದ್ದಾನೆ, ನಮ್ಮ ಆಶ್ರಯಗಿರಿ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಆಶ್ರಯಗಿರಿ ಅವನಾಗಿದ್ರೆ ನೀವು ಕರ್ತನಿಗೆ ಒಂದು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ. ದೇವರೇ, ನೀನು ನನಗೋಸ್ಕರ ಯುದ್ಧ ಮಾಡುವುದಕ್ಕೆ ನನಗೆ ಸ್ತೋತ್ರ. ನನ್ನ ತಲೆಯಲ್ಲಿ ಎತ್ತುವ ದೇವರವನು, ನನ್ನ ನಡೆಸುವ ದೇವರವನು, ನನಗೆ ಮಾರ್ಗವಿಲ್ಲದಲ್ಲಿ ಮಾರ್ಗ ತೆರೆಯುವ ದೇವರವನಾಗಿದ್ದಾನೆ. ಇವತ್ತು ಸಂತೋಷದಿಂದ ದೇವರ ಹತ್ರ ಹೇಳ್ರಿ, ದೇವರೇ, ನಾನು ನಿನ್ನನ್ನೇ ನಂಬಿದ್ದೇನೆ ಸ್ವಾಮಿ, ನಾನು ನಿನ್ನಲ್ಲೇ ಭರವಸೆ ಬಿಟ್ಟಿದ್ದೇನೆ. ಇವತ್ತು ಯಾವುದೇ ಸಮಸ್ಯೆಯಲ್ಲಿ ಹೋಗ್ತಾ ಇದ್ದೀರಾ, ಇವತ್ತು ದೇವರಿಗೆ ಆ ವಿಷಯಕ್ಕೆ ಟ್ಯಾಕ್ಸ್ ಹೇಳಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ದುಃಖ ಹೋಗಿ ನಿನಗೆ ಆನಂದವಾಗುತ್ತದೆ. ಹಾಗಾದ್ರೆ ದುಃಖದಲ್ಲಿ ಇರುವುದಿಲ್ಲ, ಸಮಸ್ಯೆಯಲ್ಲಿ ಇರುವುದಿಲ್ಲ. ನಿನಗೆ ದೇವರು ಆನಂದವನ್ನು ಕೊಡುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಪರಿಪೂರ್ಣವಾಗಬೇಕು ಎಂಬುದಾಗಿ. ಹಾಗಾದ್ರೆ ಯೇಸುವಿನ ಆನಂದ ನಿನ್ನಲ್ಲಿ ಇರಬೇಕು. ಎಷ್ಟು ನನ್ನಲ್ಲಿ ಆನಂದ ದೇವರು ಇಟ್ಟಿದ್ದಾನೆ, ನನ್ನಲ್ಲಿ ಆ ಸಮಾಧಾನ ಇಟ್ಟಿದ್ದಾನೆ. ಪರಿಸ್ಥಿತಿಗಳನ್ನು ನೋಡಿ ನಾನು ಭಯಪಡುವುದಿಲ್ಲ. ಪರಿಸ್ಥಿತಿಯ ಮೇಲೆ ದೇವರಿಗೆ ಜಯವನ್ನು ಕೊಟ್ಟಿದ್ದಾನೆ. ಪರಿಸ್ಥಿತಿಯ ಮೇಲೆ ನಾನು ಆಳ್ವಿಕೆ ಮಾಡ್ತೇನೆ. ಹೇಳ್ರಿ, ನಾನು ಆಳ್ವಿಕೆ ಮಾಡ್ತೇನೆ. ಪರಿಸ್ಥಿತಿಯ ಮೇಲೆ ನಾನು ದೊರೆತನ ಮಾಡ್ತೇನೆ. ನಾನು
ದೇವರೊಂದಿಗೆ ಒಂದು ಕಮಿಟ್ಮೆಂಟ್ ಮಾಡಿ, ದೇವರೇ ನಾನು ಸಂತೋಷ ಪಡುತ್ತೇನೆ, ಯಾವಾಗಲೂ ನನ್ನಲ್ಲಿ ಒಂದು ಸಂತೋಷ, ನನ್ನಲ್ಲಿರುವ ಆನಂದ ಅದು ನಿನ್ನ ಆನಂದ. ಫಾದರ್ಸ್ ಚಾಯ್ಸ್, ತಂದೆಯ ಸಂತೋಷ. ಇವತ್ತು ನಿನ್ನಲ್ಲಿ ಆ ಸಂತೋಷ ಉಂಟಾ? ಅಸಂತೋಷ ಇಲ್ಲದಿದ್ದರೆ ದೇವರ ಹೇಳಿ, ನನ್ನ ಸಂತೋಷಕ್ಕೆ ಕಾರಣ ನೀನು ಸ್ವಾಮಿ, ನನ್ನ ಆನಂದಕ್ಕೆ ಕಾರಣ ನೀನು. ನಾನು ನಿನ್ನಲ್ಲೇ ಭರವಸೆ ಬಿಡುತ್ತೇನೆ. ನನ್ನ ಲೋಕದ ಮಾತುಗಳನ್ನು ನಂಬುವುದಿಲ್ಲ, ಲೋಕ ಹೇಳುವುದನ್ನು ನಾನು ನಂಬುವುದಿಲ್ಲ. ನೀನು ಹೇಳಿದ್ದನ್ನು ನಾನು ನಂಬ್ತೇನೆ. ನೀನು ನನ್ನ ಮಧ್ಯೆ ಇರುವುದಕ್ಕೆ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ವಚನದೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ಇವತ್ತು ಯಾರು ಕಷ್ಟದಲ್ಲಿದ್ದಾರೆ, ಹೋರಾಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಆಪತ್ತಿನ ಭಯದಲ್ಲಿದ್ದಾರೆ, ಇವತ್ತು ನೀನು ಅವರೊಂದಿಗೆ ಮಾತನಾಡಿ ಅವರಿಗೆ ಬಿಡುಗಡೆ ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ಅವರಲ್ಲಿ ಯಾವ ಅಪಾಯದ ಸೂಚನೆ ಇಲ್ಲ, ಅವರಿಗೆ ಯಾವ ಆಪತ್ತಿನ ಗುರುತು ಇರುವುದಿಲ್ಲ. ಅವರ ಸಂಗಡ ನೀನೆಂದು ಸಾಕ್ಷಿ ಹೇಳುವಂತೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ನಿನ್ನ ಮಕ್ಕಳನ್ನ ಕರೆಗಳಿಗೆ ಒಪ್ಪಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಆಹಾ, ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದವನ್ನು ಪಡೆದಿದ್ದಾರೆ.